ಹೇ ಹಾಯ್, ನಾನು ಲಾಸ್ಯ ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರ ಜೊತೆ ನಾನು ಕೂತು ಕತೆಗಳು ಕೇಳೋ ಟೈಮ್. ಸೊ ನಾನು ಚಿಕ್ಕ ವಯಸ್ಸಿಂದ ನನ್ನ ತಾತ ಅಜ್ಜಿ ಜೊತೆ ಬೆಳೆದವನು, ಕತೆಗಳು ತುಂಬ ಕೇಳಿದ್ದವನು. ಸೊ ನಾನು ಒಂದೇ ಮೊಮ್ಮಗನಾಗಿದ್ದರಿಂದ ಸೊ ನಾನು ಜಾಸ್ತಿ ಸಂಜೆ ಆಗಿದ್ದ ಆಚೆ ಬಿಡ್ತಾ ಇರಲಿಲ್ಲ. ಸೊ ಕತ್ಲೇಲಿ ಇಲ್ಲಿ ಹೋಗ್ಬೇಡ, ಕತ್ಲೇಲಿ ಅಲ್ಲಿ ಹೋಗ್ಬೇಡ, ಇಲ್ಲಿ ಅಲ್ಲಿದ್ದೇವ ಇದೆ ಅಲ್ಲಿದೆ ಸಮಥಿಂಗ್ ಆ ಥರ ಸ್ಟೋರೀಸ್ ಹೇಳಿ ಬೆಳೆಸ್ತಾ ಇದ್ರು. ಸೊ ಹಿಂಗೆ ಹೋಗ್ತಾ ಒಂದು 8th ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ನನಗೆ ನಡೆದು, ಒಂದು ಘಟನೆ. ವಾಟ್ ಅಕಾರ್ಡಿಂಗ್ ಟು ಯು ಇಸ್ ಆಫ್ಟರ್ ಲೈಫ್? There are theories, there are conspiracies, there are a lot of things that revolves around it. Different people and different religion ಬೇರೆ ಬೇರೆ ಥರ ಹೇಳ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಮೆಂಟಲಿ ಅಫೆಕ್ಟ್ ಮಾಡಿದಂತಹ ಯಾವುದಾದ್ರು ಒಂದು ಕೇಸ್. ಸೊ ದಟ್ ಡೇ ಎವ್ರಿ ನೈಟ್ ಫುಡ್ ನಾವೊಂದು 8 ಜನ ಹೋಗಿದ್ರಿ ಆ್ಯಂಡ್ ಅವರು ಅಲ್ಲಿಂದ ಒಂದು 3-4 ಜನ ಇದ್ರು. ಆ್ಯಂಡ್ ಸಡನ್ಲಿ ನನ್ನ ಫ್ರೆಂಡು ಮತ್ತು ಇನ್ನೊಬ್ಬ ಜಾನ್ ಅಂತ ಒಬ್ಬ ಆ್ಯಂಡ್ ದಿಲೀಪ್ ಅಂತಿಬ್ರು ದೇವರ್ ಗೋಯಿಂಗ್ ಇನ್ ದ ಸ್ಟ್ರೆಚ್ ಫುಲ್ಲು ಮೇನ್ ರೋಡ್ ತಕ್ಕ ಹೋಗಿ ಬರ್ತಾ ಇದ್ರು. ಸೊ ಇಬ್ಬರು ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಜಾನ್ಗೆ ಒಂದು ಪೆಟ್ಟು ಬಿತ್ತು. My left hand was completely, frozen. So then after that, I had some experiences. But not in a, ಇಲ್ಲ ದೆವ್ವ ಬರುತ್ತೆ ಹಿಂಗೆ ಬಿಸಾಕತ್ತೆ ಆ ಥರ ಎಲ್ಲ ಆಗಲಿಲ್ಲ. ಮನೇಲಿ ಯಾರೋ ಇದ್ದಂಗೆ, ಪ್ರೆಸೆನ್ಸ್ ಇದ್ದಂಗೆ, ಆಚೆ ಹೋದ್ರೆ ಯಾರೋ ಬರಂಗೆ ಈ ಥರ ಆಗ್ತಿತ್ತು. ಆ್ಯಂಡ್ ಕೆಲಸದಲ್ಲೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಮೆಂಟಲಿ ಐ ಸ್ಟಾರ್ಟೆಡ್ ಗೆಟಿಂಗ್ ಡಿಪ್ರೆಷನ್ ಫಾರ್ ನೋ ರೀಸನ್. ಇಷ್ಟು ದಿನ ನನಗೆ ಗೊತ್ತಿರುವಂಥ, ನನಗೆ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಸ್ಟೋರಿಗಳು, ಅಥವಾ ನೀವು ನನಗೆ ಕಳಿಸಿದಂಥ ಸ್ಟೋರಿಗಳು, ಅಥವಾ ನನಗೆ ಗೊತ್ತಿರೋರ್ಗಾಗಿದ್ದಂಥ ಎಕ್ಸ್ಪೀರಿಯನ್ಸಸ್ನ ಸ್ಟೋರೀಸ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೆ. ಆದರೆ ಇವತ್ತು ನಮ್ಮ ಜೊತೆ ನಮ್ಮ ಬೆಂಗಳೂರಿನವರೇ ಆದಂತಹ ಅಜಯ್ ಅವರಿದ್ದಾರೆ. ಇವರು ಒಬ್ಬರು ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್. ಎಸ್, ಮುಂಬೈನ ಪೆಂಟಿಕಲ್ ಟೀಮ್ನಲ್ಲಿ ಇದ್ಕೊಂಡು ಹಲವಾರು ಕೇಸಸ್ನ ಇನ್ವೆಸ್ಟಿಗೇಟ್ ಮಾಡಿ ಈ ಒಂದು ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಷನ್ಸ್ ಬಗ್ಗೆ ಸಮರೀಸ್ ಕೊಟ್ಟು, ಎಸ್, ಈ ಒಂದು ಆಫ್ಟರ್ ಲೈಫ್ ಇಟ್ಸ್ ಬಿಯಾಂಡ್ ಸೈನ್ಸ್, ವಾಟ್ ಎವರ್ ಇಸ್ ಬಿಯಾಂಡ್ ಸೈನ್ಸ್, ಅದು ಎಕ್ಸಿಸ್ಟ್ ಆಗುತ್ತೆ ಅಂತ ಪ್ರೂವ್ ಮಾಡಿದಂಥ ಇಂಡಿವಿಜುವಲ್ ಇವತ್ತು ನಮ್ಮ ಜೊತೆ ಇದ್ದಾರೆ, ಅಜಯ್. ಸೊ ಅಜಯ್, ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಹಾಯ್. ಸೊ ಹೆಂಗೆ ನಡೀತಾ ಇದೆ ಎಲ್ಲ? ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ತುಂಬ ಚೆನ್ನಾಗಿ ನಡೀತಾ ಇದೆ. ಅಮೇಝಿಂಗ್, ಥ್ಯಾಂಕ್ ಯು. ಸೊ ಸ್ಟ್ರೇಟ್ ಟು ದಿ ಪಾಯಿಂಟ್. ಕೆಲವರು ಇದನ್ನು ನಂಬ್ತಾರೆ, ಕೆಲವರು ನಂಬಲ್ಲ. ಬಟ್ ನೀವು ಇದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳೋದಲ್ಲದೆ ಒಂದು ಪ್ಯಾಷನ್ ರೀತಿ ತಗೊಂಡು ತುಂಬ ಕೇಸಸ್ ಆಗಿರಲಿ ಪ್ರತಿಯೊಂದನ್ನು ಇನ್ವೆಸ್ಟಿಗೇಟ್ ಮಾಡಿಕೊಂಡು, ಸೊ ಇನಿಷಿಯಲಿ ನಿಮ್ಗೆ ವಾಟ್ ಫ್ಯಾಸಿನೇಟೆಡ್ ಯು? ಏನು ಇಂಟ್ರೆಸ್ಟ್ ತಗೊಂಬಂತು ಈ ಒಂದು ಮ್ಯಾಟರಲ್ಲಿ? ಸೊ ನಾನು ಚಿಕ್ಕ ವಯಸ್ಸಿಂದ ನನ್ನ ತಾತ ಅಜ್ಜಿ ಜೊತೆ ಬೆಳೆದವನು, ಕತೆಗಳು ತುಂಬ ಕೇಳಿದ್ದವನು. ಸೊ ನಾನು ಒಂದೇ ಮೊಮ್ಮಗನಾಗಿದ್ದರಿಂದ ಸೊ ನಾನು ಜಾಸ್ತಿ ಸಂಜೆ ಆಗಿದ್ದ ಆಚೆ ಬಿಡ್ತಾ ಇರಲಿಲ್ಲ. ಸೊ ಕತ್ಲೇಲಿ ಇಲ್ಲಿ ಹೋಗ್ಬೇಡ, ಕತ್ಲೇಲಿ ಅಲ್ಲಿ ಹೋಗ್ಬೇಡ, ಇಲ್ಲಿ ಅಲ್ಲಿದ್ದೇವ ಇದೆ ಅಲ್ಲಿದೆ ಸಮಥಿಂಗ್ ಆ ಥರ ಸ್ಟೋರೀಸ್ ಹೇಳಿ ಬೆಳೆಸ್ತಾ ಇದ್ರು. ಮೇ ಬಿ ಅವ್ರು ನನಗೆ ಭಯ ಬೆಳೆಸಿ ಮನೇಲಿ ಇಡಂಗೆ ಮಾಡಿರ್ಬೋದು. ಬಟ್ ಆ ಭಯ ನಂಗೆ ಜಾಸ್ತಿ ಆಗ್ತಾ ಇತ್ತು. ದ ಫಿಯರ್ ವಾಸ್ ವೆರಿ ಹೈ. ಸೊ ಹಿಂಗೆ ಹೋಗ್ತಾ ಒಂದು 8th ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ನನಗೆ ನಡೆದು, ಒಂದು ಘಟನೆ. ಸೊ ಆ ಘಟನೆಯಿಂದ ನನಗೆ ನನ್ನ ಲೈಫಲ್ಲಿ ಐ ವುಡ್ ಸೇ ಲೈಕ್ ವೆರಿ ಫಸ್ಟ್ ಪ್ಯಾರನಾರ್ಮಲ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಸೊ ಆ ಎಕ್ಸ್ಪೀರಿಯನ್ಸ್ ಆಗಿದ್ದ ತಕ್ಷಣ ನನಗೆ ಆ ಭಯ ಜಾಸ್ತಿ ಆಯಿತು. ಬಟ್ ಅಟ್ ದ ಸೇಮ್ ಟೈಮ್ ಆ ಭಯದ ಜೊತೆಗೆ ನನಗೆ ಅನುಮಾನಗಳು ಜಾಸ್ತಿ ಆಯಿತು. ಏನಿದು, ಏನಕ್ಕೆ ಈ ಥರ ನಡೀತಾ ಇದೆ? ಸೊ ಆ ಥರ ದಟ್ ಇಸ್ ವೆನ್ 8th ಗ್ರೇಡಲ್ಲಿ ಒಂದು 13-14 ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನು ಐ ಸ್ಟಾರ್ಟೆಡ್ ನೋಯಿಂಗ್, ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಇಟ್. ಓಕೆ. ಸೊ ತುಂಬ ಜನಕ್ಕೆ ಈ ಕ್ವೆಶನ್ ಇರುತ್ತೆ. ಇನಿಷಿಯಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗೋ ತನಕ ನಿಮಗೂ ಕತೆಗಳು ಕೇಳಿ ನಿಮಗೆ ಆ ಒಂದು ಪರ್ಸ್ಪೆಕ್ಟಿವ್ ಇಲ್ಲ ಭಯ ಬರ್ತಾ ಇತ್ತು, ಇಲ್ಲ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಆ ಒಂದು ಕ್ವೆಶನ್ ಮಾರ್ಕ್ ಸ್ಟಾರ್ಟ್ ಆಯಿತು ಅಂತ ಹೇಳಿ. ಬಟ್ ನಾನು ನಿಮ್ಮನ್ನು ಕೇಳೋವಂಥ ಪ್ರಶ್ನೆ ತುಂಬ ಬೇಸಿಕ್ ಕ್ವೆಶನ್ಸ್. ದೆವ್ವ ಭೂತ ಇದೆಯಾ? ಸೊ ಇದೆ ಅಂತ ಅಂದ್ಕೊಂಡವ್ರಿಗೆ ಇದೆ, ಇಲ್ಲ ಅಂತ ಅಂದ್ಕೊಂಡವ್ರಿಗಿಲ್ಲ. ಬಿಕಾಸ್ ಪೀಪಲ್ ಟೇಕ್ ಇಟ್ ಅನ್ ಅ ವೇ. ನೀವು ಹೆಂಗೆ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಯಾವ ರೀತಿ ಬೆಳೆದಿದ್ದೀರಾ, ಯಾವ ಬೆಳವಣಿಗೆಯಲ್ಲಿ ಬಂದಿದ್ದೀರಾ, ಆ್ಯಂಡ್ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ಸೊ ಏನೇನು ನೋಡಿದ್ದೀರಾ ಅದ್ರ ಮೇಲೆ ನಿಮಗೆ ಹೋಗುತ್ತೆ. ಸೊ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನನಗೆ ಅದಿದೆ ಅಂತ ಗೊತ್ತಾಗುತ್ತೆ. ನಾನು ಐ ಬಿಲೀವ್ ಇನ್ ಇಟ್. ಬಟ್ ಸ್ವಲ್ಪ ಜನಕ್ಕೆ ಅವ್ರ ಎಕ್ಸ್ಪೀರಿಯನ್ಸ್ ಆಗಿರಲ್ಲ, ಕತೆ ಕೇಳಿರ್ತಾರೆ, ಅವ್ರನ್ನ ಬಿಲೀವ್ ಮಾಡಲ್ಲ. ಫಾರ್ ದೆಮ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಹೂ ಆರ್ ಬಿಲೀವ್ಸ್ ಇನ್ ಇಟ್ ಅವ್ರಿಗಿದೆ, ಯಾರನ್ನು ಬಿಲೀವ್ ಮಾಡಲ್ವೋ ಅವ್ರಿಗೆ ಅದು ಇಲ್ಲ ಅಂತ ಅನ್ಕೊಂತಾರೆ ಅಷ್ಟೇ. ಸೊ ಇಟ್ ಎಕ್ಸಿಸ್ಟ್ ಆರ್ ನಾಟ್ ಎಕ್ಸಿಸ್ಟ್, ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸಸ್. ಓಕೆ. ಸೊ ನನಗೆ ಅನ್ಸ್ಬೋದು, ನಿಮಗೆ ಬೇರೆ ಥರ ಅನ್ಸ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್. ಸೊ ಬೇಸಿಕಲಿ ಈ ಒಂದು ದೆವ್ವ ಭೂತ, ವಾಟ್ ಐ ಬಿಲೀವ್ ಇಸ್ ಇದೆಲ್ಲ ಒಂದು ಎನರ್ಜಿ.
ಬಿಕಾಸ್ ನೇಚರ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಪಾಸಿಟಿವ್ ಎನರ್ಜಿ ಎಷ್ಟು ಇಂಪಾರ್ಟೆಂಟು, ನೆಗೆಟಿವ್ ಎನರ್ಜಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ದಟ್ಸ್ ವೆನ್ ದಿ ನೇಚರ್ ಬ್ಯಾಲೆನ್ಸಸ್. ಸೊ ನಾವು ಆ ಪರ್ಸ್ಪೆಕ್ಟಿವ್ನಲ್ಲಿ ಯೋಚನೆ ಮಾಡಿದಾಗ ಇನಿಷಿಯಲಿ ನಮಗೆ ಈ ದೆವ್ವಾಭೂತ ಅಂದರೆ ಏನು, ನಮ್ಮ ಜೊತೆ ಇದ್ದವರು ನಾಳೆ ದಿನ ಇಲ್ಲ ಅಂದರೆ ಇಫ್ ದೇ ನೋ ಮೋರ್ ಎಕ್ಸಿಸ್ಟ್ ಅಂದರೆ ಅವರು ತೀರ್ ಹೋಗ್ಬಿಟ್ಟಿದ್ದಾರೆ ಅಂದರೆ ಅವರು ಆತ್ಮಗಳಾಗ್ತಾರೆ, ಅವರು ದೆವ್ವ ಆಗ್ತಾರೆ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಕಾಮನ್ ಮಿತ್ ಆಗಿರ್ಬೋದು. ನಂಬದಿರೋರಿಗೆ ಅದೊಂದು ಮಿತ್ತು, ನಂಬೋರಿಗೆ ಅದು ಸತ್ಯ, ಇಟ್ಸ್ ಅ ಫ್ಯಾಕ್ಟ್. ಸೊ ಆ ರೀತಿನಲ್ಲಿ ಯೋಚನೆ ಮಾಡಬೇಕಾದ್ರೆ ವಾಟ್ ಅಕಾರ್ಡಿಂಗ್ ಟು ಯು ಇಸ್ ಆಫ್ಟರ್ ಲೈಫ್? ಡಿಫ್ರೆಂಟ್ ಮೈಥಾಲಜೀಸ್ ಆ್ಯಂಡ್ ಡಿಫ್ರೆಂಟ್ ರಿಲಿಜಿಯಸ್ ಬಿಲೀವ್ಸ್ ಆರ್ ಡಿಫ್ರೆಂಟ್. ಸೊ ಒಂದೊಂದು ರಿಲಿಜನಲ್ಲಿ ಒಂದೊಂದು ಥರ ಹೇಳ್ತಾರೆ. ಈಗ ಹಿಂದೂ ಮೈಥಾಲಜಿ ತಗೊಂಡ್ರೆ ಸೊ 7 ಬರ್ತ್ಸ್ ಇರುತ್ತೆ, 7 ಜನ್ಮ ಇರುತ್ತೆ, ಅದಾಗಿಂದ ಯು ಬಿಕಮ್ ಮೋಕ್ಷ. ಆ್ಯಂಡ್ ಇಫ್ ಯು ಟೇಕ್ ಇಟ್ ಆಸ್ ಸೈನ್ಸ್ ಡಸ್ ನಾಟ್ ಬಿಲೀವ್ ಇನ್ ಆಲ್ ದಿಸ್. ಇಟ್ ಜಸ್ಟ್ ಬಿಲೀವ್ಸ್ ಎನರ್ಜಿ ಸ್ಟೇಸ್. Energy can neither be created nor be destroyed. It changes from one form to another. So after life ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. There are theories, there are conspiracies, there are a lot of things that revolves around it. Different people and different religion ಬೇರೆ ಬೇರೆ ಥರ ಹೇಳ್ತಾ ಇರುತ್ತೆ. ಬಟ್ ಅದೇ ನನಗೇನು ಬಿಲೀಫ್ ಅಂದರೆ, I believe in science. At the same time, I also believe in God. So what I feel is, after life is our energy transfers to different form. Maybe ನಾವು ಇನ್ನೊಂದು ಬರ್ತ್ ತೊಗೊಬೋದು, ಇಲ್ಲಾಂದರೆ ಎನರ್ಜಿ ಸ್ಟೇಸ್ ಇನ್ ದಿಸ್ ಸೇಮ್ ವರ್ಲ್ಡ್, ಪ್ಯಾರಲಲ್ ವರ್ಲ್ಡ್. ಸೊ ಎನರ್ಜಿ ನಾವು ಡಿಸ್ಟ್ರಾಯ್ ಅಂತೂ ಆಗಲ್ಲ, ನಮ್ಮ ಆತ್ಮ ಅಂತೂ ಡಿಸ್ಟ್ರಾಯ್ ಆಗಲ್ಲ. ಬಟ್ ಈ ಫಾರ್ಮಲ್ಲಿ ಇರೋ ನಮ್ಮ ಆತ್ಮ ಇನ್ನೊಂದು ಫಾರ್ಮಿಗೆ ಹೋಗುತ್ತೆ ತಪ್ಪ. ಕಾನ್ಸೆಪ್ಟ್ ಆಫ್ ಮೋಕ್ಷ ಕ್ಯಾನ್ ಬಿ ಡಿಫ್ರೆಂಟ್. ನನಗೆ ಮೋಕ್ಷ ಆಗುತ್ತೆ ಆಗಲ್ಲ ನನಗೆ ಅಷ್ಟು ಬಿಲೀಫ್ ಇಲ್ಲ. ಬಟ್ ನಮ್ಮ ಆತ್ಮ ಯಾವುದೋ ಒಂದು ರೂಪದಲ್ಲಿ ಇಲ್ಲ ಆತ್ಮನ ರೂಪದಲ್ಲೇ ಇಟ್ ಸ್ಟೇಸ್ ಅಂತ ನನ್ನ ಬಿಲೀಫ್. ಓಕೆ, ಸೊ ನೀವು ಹೇಳೋ ಪ್ರಕಾರ ದೇಹಕ್ಕೆ ಅಂತ್ಯ ಇದೆ, ಆತ್ಮಕ್ಕೆ ಅಂತ್ಯ ಇಲ್ಲ. ವೆರಿ ಟ್ರೂ. ಐ ಥಿಂಕ್ ನನಗೆ ಎಷ್ಟೊಂದು ಎಕ್ಸಾಂಪಲ್ಸ್ ನಮಗೆ ಸಿಕ್ಕಿದೆ. ಲೈಕ್ ಪುನರ್ಜನ್ಮದ ಬಗ್ಗೆ ಆಗಿರ್ಬೋದು, ಎಲ್ಲೋ ಹುಟ್ಟಿದಂಥ ಹುಡುಗಿ ಇನ್ಯಾರ್ದೋ ಬಗ್ಗೆ ಮಾತಾಡಿಕೊಂಡು ಅವಳಿಗೆ ಸಂಬಂಧನೇ ಪಡೆದೇ ಇರುವಂತಹ ಕೆಲವೊಂದು ಸಂಗತಿಗಳ ಬಗ್ಗೆ, ಫ್ಯಾಕ್ಟ್ಸ್ ಬಗ್ಗೆ ಅವಳು ಬ್ರೇಕ್ ಥ್ರೂ ಕೊಟ್ಟಿರ್ಬೋದು. ಸೊ ಈ ಥರದೊಂದು ಹಲವಾರು ಎಕ್ಸಾಂಪಲ್ಸ್ಗಳು ನಾವು ನೋಡಿದ್ದೀವಿ. ಸೊ ನೀವು ಅವಾಗಲೇ ಹೇಳಿದ್ರಿ ನಿಮಗೆ 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ ಒಂದು ಎನ್ಕೌಂಟರ್ ಆಯಿತು ಅಂತ. ಕ್ಯಾನ್ ಯು ಪ್ಲೀಸ್ ಟೆಲ್ ದ್ಯಾಟ್ ಟು ಅಸ್? ಶೋರ್. ಸೊ 8th ಸ್ಟ್ಯಾಂಡರ್ಡ್, ಸೊ ಮ್ಯಾಥ್ಸ್ ತುಂಬ ಚೆನ್ನಾಗಿ ಮ್ಯಾಥ್ಸ್ ಮಾಡ್ತಾ ಇದ್ದೆ. ಬಟ್ ಡಿಫ್ರೆನ್ಷಿಯೇಷನ್ ಇನ್ಫರೆನ್ಷಿಯಲ್ ಎಲ್ಲ ಬಂದಮೇಲೆ ಸ್ವಲ್ಪ ಮ್ಯಾಥ್ಸಲ್ಲಿ ವೀಕ್ ಆಗ್ಬಿಟ್ಟೆ. ಸೊ ಮನೇಲಿ ತುಂಬ ಮ್ಯಾಥ್ಸಲ್ಲಿ ಅವಾಗ ಎಲ್ಲರಿಗೂ ಹೇಳ್ಬೋದು ಮ್ಯಾಥ್ಸ್ ವಾಸ್ ಲೈಕ್ ಸಮಥಿಂಗ್ ಬಿಗ್ ಫಾರ್ ಎವ್ರಿ ಒನ್. ಎಲ್ಲರೂ ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತಿತ್ತು. ಮಾರ್ಕ್ಸ್ ಡೌನ್ ಆಗ್ತಾ ನಾನು ಪ್ರೈವೇಟ್ ಟ್ಯೂಷನ್ಸ್ಗೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನಿದ್ದು ಇಟ್ಸ್ ಅ ವಿಲೇಜ್. ಐ ಸ್ಟೇಡ್ ಇನ್ ಅ ವಿಲೇಜ್, ಒಂದು ಅವೇ ಫ್ರಮ್ ಬ್ಯಾಂಗ್ಳೂರ್, ಒಂದು 50 ಕಿಲೋಮೀಟರ್ ಬೆಂಗಳೂರಿಂದ ಒಂದು ಸ್ಮಾಲ್ ವಿಲೇಜಲ್ಲಿ. ಆ್ಯಂಡ್ ಈ ಟ್ಯೂಷನ್ ವಾಟ್ ಎವರ್ ಹೌಸ್ ವಾಸ್ ಲೈಕ್ ನಮ್ಮ ಮನೆಯಿಂದ ನಾವಿದ್ದ ಮನೆಯಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿತ್ತು. ಅದು ಹೆಂಗೆ ಅಂದರೆ ನನ್ನ ಮನೆಯಿಂದ ಹೋಗಿದ್ಮೇಲೆ ದರ್ ಇಸ್ ಅ ಸ್ಟೇಟ್ ಹೈವೇ ಡಿವೈಡ್ ಆಗುತ್ತೆ. ಸೊ ಆ ಡಿವಿಷನ್ 4 ರೋಡ್ಸ್ ಡಿವೈಡ್ ಆದಮೇಲೆ ಒಂದು 1.5 ಕಿಲೋಮೀಟರ್ ಹೋಗಿದ್ಮೇಲೆ ಆ ಮನೆ ಬರ್ತಿತ್ತು. ಆ್ಯಂಡ್ ಆ ಸ್ಟೇಟ್ ಹೈವೇ ಎಂಡ್ ಆಗ್ತಾ ಇರಂಗೆ ದ ಪಂಚಾಯತ್ ವಾಸ್ ನಾಟ್ ಕೀನ್ ಆನ್ ಸ್ಟ್ರೀಟ್ ಲೈಟ್ಸ್. ಸ್ಟ್ರೀಟ್ ಲೈಟ್ ಒಂದು ಅರ್ಧ ಕಿಲೋಮೀಟರ್ ಆಗಿತ್ತು, ದರ್ ಇಸ್ ನೋ ಸ್ಟ್ರೀಟ್ ಲೈಟ್. ಸೊ ಆಲ್ಮೋಸ್ಟ್ 1 ಕಿಲೋಮೀಟರ್ ಹಂಗೆ ನಾವು ಸ್ಟ್ರೀಟ್ ಲೈಟ್ ಇಲ್ದ್ರೆ ಸೈಕಲ್ಸ್ ಲೈಟ್ ಇಲ್ಲ ಪರ್ಸನಲ್ ಲೈಟ್ಸಲ್ಲಿ ಹೋಗ್ಬೇಕಿತ್ತು. ಟ್ಯೂಷನ್ಸ್ ವರ್ ಯೂಶಲಿ ಬಿಟ್ವೀನ್ 6 ಗಂಟೆಯಿಂದ 8 ಗಂಟೆ ತನಕ, ಇಲ್ಲ ಒಂದು 9 o'clock ಎಕ್ಸ್ಟೆಂಡ್ ಆಗ್ತಿತ್ತು. ಸೊ ಯಾವಾಗಲೂ ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋರು ನನ್ನ ಫ್ರೆಂಡ್ ಒಬ್ಬ ಜೊತೆಗೆ ಹೋಗ್ತಿದ್ರಿ, ಜೊತೆಗೆ ಬರ್ತಿದ್ರಿ. ಸೊ ಒಂದು 3-4 ಮಂತ್ಸ್ ಹಿಂಗೆ ಆಗ್ತಿತ್ತು. ಏನೋ ಆ ಥರ ಇನ್ಸಿಡೆಂಟ್ ಎಲ್ಲ. ವಾಪಸ್ ಬರ್ತಾ ಇರ್ಬೇಕಾದ್ರೆ 4-5 ಜನ ಒಟ್ಟಿಗೆ ಸೈಕಲಲ್ಲಿ ಬರ್ತಾ ಇದ್ರಿ. ವಾಪಸ್ ಬರ್ತಾ ನಮ್ಮ ಬೈಸೈಕಲ್ ಲೈಟ್ಸು ಆ್ಯಂಡ್ ಬಸ್ ಯೂಶಲಿ ಆ ರೂಟಲ್ಲಿ ಬರ್ತಿತ್ತು. ನಾಯಿಗಳು ಇರ್ತಾಯಿತ್ತು. ಸೊ ನಮಗೆ ಭಯ ಆಗ್ತಿರಲಿಲ್ಲ. ಜನಗಳು 1 ಕಿಲೋಮೀಟರ್ ಆಗಿದ್ಮೇಲೆ ಮನೆಗಳು ಇರ್ತಿತ್ತು. ಸೊ ಭಯ ಎಲ್ಲರೂ ಹೋಗ್ತಾಯಿದ್ರಿ. ಒನ್ ಫೈನಲ್ ಡೇ ನನಗೆ 2 days ಆಗಿದ್ಮೇಲೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು ಆ್ಯಂಡ್ ಟೀಚರ್ ಆಸ್ಕ್ ಮೀ ಟು ವೇಟ್. ಸೊ 9:30, 10 o'clock ಆಯಿತು. ಸೊ ಆವಾಗ ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಐ ವಾಸ್ ದ ಒನ್ಲಿ ಒನ್ ಲೆಫ್ಟ್. ಆಲ್ಮೋಸ್ಟ್ ನಾನು ಒಬ್ಬನೇ ಉಳ್ಕೊಂಡಿದ್ದು. ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ನನ್ನ ಸೈಕಲ್ ಐಟು ಒಂದು 2 daysಯಿಂದ ವರ್ಕ್ ಆಗಲಿಲ್ಲ. ನಾನು ಎಕ್ಸಾಮ್ ಟೈಮಲ್ಲಿ ಹಂಗೆ ರಿಪೇರ್ ಮಾಡ್ಸೋಕ್ಕಾಗಲಿಲ್ಲ. ಯೂಶಲಿ ಸಂಡೇಸ್ ವಿಲೇಜಲ್ಲಿ ಸಂಡೇಸ್ ಫ್ರೀ ಇರ್ತಾ ಇದ್ದಾಗ ಮಾಡಿಸ್ತಾ ಇದ್ರಿ. ಸೊ ಆ ಟೈಮಲ್ಲಿ ನನಗೆ ಲೈಟು ಇರಲಿಲ್ಲ. ಸೊ ಸರಿ ಮೂನ್ ಲೈಟಲ್ಲಿ ಎಷ್ಟಿದೆಯೋ ಬೆಳಕಲ್ಲಿ ಹೊಟ್ಟೋಗೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಒಂದು 1/2 ಕಿಲೋಮೀಟರ್ ಹೋಗಿದ್ಮೇಲೆ ಒಂದು ಎಸ್ ಟೈಪ್ ಕರ್ವ್ ಬರುತ್ತೆ. ಅಲ್ಲಿ ಆಲ್ಮೋಸ್ಟ್ ವೆರಿ ಥಿಕ್ ಫಾರೆಸ್ಟ್. ಈ ಕಡೆ ಆ ಕಡೆ ಮರಗಳು ಬಿಟ್ಟರೆ ಇನ್ನೇನು ಇಲ್ಲ, ಸೆಂಟ್ರಲ್ ರೋಡು. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಏನೋ ಒಂದು ಶಬ್ದ ಆಯಿತು ನನ್ನ ಲೆಫ್ಟ್ ಸೈಡಿಂದ. ಸೊ ನನಗೆ ಆವಾಗ ಅಷ್ಟು ಗಮನಿಸಿಲ್ಲ, ಬಿಕಾಸ್ ಮರಗಳು ಗಿಡಗಳು ತುಂಬ ಪಕ್ಷಿಗಳು ಇರ್ಬೋದು, ಹುಳುಗಳು ಸೌಂಡ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಸಡನ್ಲಿ ಒಂದು ವರ್ಡ್ ನನಗೆ ಕಿವಿಗೆ ಬಿತ್ತು, ವಿಚ್ ಇಸ್ ವೆರಿ ಫೆಮಿಲಿಯರ್. ಸೊ ಮೈ ನೇಮ್ ಇಸ್ ಅಜಯ್ ಕಾರ್ತಿಕ್, ಆಸ್ ಯು ಆಲ್ ನೋ. ಕಾರ್ತಿ ಅನ್ನೋದು ವಿತೌಟ್ ದ ಕೆ ಬರೀ ನನ್ನ ಕಸಿನ್ಸು ನಮ್ಮ ಮನೆಯವ್ರು ಮಾತ್ರ ಕರೀತಿದ್ರು. ಆಲ್ಮೋಸ್ಟ್ ಎವ್ರಿ ಮನ್ ಎಲ್ಸ್ ನನ್ನ ಅಜಯ್ ಅಂತಲೇ ಕರೀತಾ ಇದ್ರು. ಕಾರ್ತಿ ಅನ್ನೋದು ಮನೆಯವ್ರು ಬಿಟ್ಟರೆ ಯಾರು ಕರೀತು. ಆ ಕಾರ್ತಿ ಅನ್ನೋ ವರ್ಡ್ ನನಗೆ ಕೇಳಿಸ್ತು. ಸ್ಟಿಲ್ ಸ್ಲೋಯಿಂಗ್ ಡೌನ್ ಅ ಬೆಟ್, ಸ್ಲೋ ಮಾಡ್ಕೊಂಡು ಹೋಗ್ತದೆ. ಸಡನ್ನಾಗಿ ತಿರ್ಗಾ ರಿಪೀಟ್ ಆಯಿತು. ಸೊ ಆ ಕಾರ್ತಿಂದ ನಂಗೆ ಭಯ ಆಯಿತು. ಯಾರು ನಾನು ಇಲ್ಲಿ ಬಂದು ಸಡನ್ನಾಗಿ ಇಲ್ಲಿ ಕರೀತಾರೆ ನಿಲ್ಲಿಸ್ಬಿಟ್ಟು ಆ ಸೌಂಡ್ ಬಂದಿದ್ದ ಕಡೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಆವಾಗ ನಾನು ಲೆಫ್ಟ್ ಸೈಡ್ ನೋಡ್ಬೇಕಾದ್ರೆ ಯಾರೋ ಒಂದು ದೂರದಲ್ಲಿ ಒಂದು 15 feet ಅವೇ 10 feet ಅವೇ ವೆರಿ ಓಲ್ಡ್ ಪರ್ಸನ್, ಒಂದು ವಯಸ್ಸಾಗಿದ್ದು ತಾತ, ಒಂದು ಅಜ್ಜ ಬಂದು ಒಂದು ಪಂಚೆ ಮಡ್ಚಿ ಕಟ್ಕೊಂಡು ನಿಂತಿರಂಗಿತ್ತು. ನಾನು ನೋಡ್ತಾ ಯಾರು ಅಂತ ಮಾತಾಡಿದೆ, ಬಟ್ ನನಗೆ ಭಯದಲ್ಲಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಸಮ ಕರೇಜ್ ಮಾಡಿಕೊಂಡು ಮಾತಾಡಿದ್ಮೇಲೆ ಏನು ಬರ್ತಾ ಇರಲಿಲ್ಲ, ಏನು ಆ ಕಡೆಯಿಂದ ಬಂದಿಲ್ಲ, ಯಾರು ಅಂತ ಕಿರಿಸ್ಕೊಂಡೆ, ಬಟ್ ಏನು ಬಂದಿಲ್ಲ. ಬಟ್ ಆಮೇಲೆ ಯಾಕೋ ಭಯ ಅನಿಸ್ತು, ಇಲ್ಲಿ ಕಥೆಗಳೆಲ್ಲ ಕೇಳಿದೆ. ಸೊ ಸ್ಟಾರ್ಟೆಡ್ ಬ್ಯಾಕ್ ಗೋಯಿಂಗ್, ಮನೆಗೆ ವಾಪಸ್ ಹೊಟ್ಟೋದೆ. ಬಟ್ ನೆಕ್ಸ್ಟ್ ದಿನ ನನಗೆ ಕ್ಯೂರಿಯಾಸಿಟಿ ಇತ್ತು, ಏನಿದೆ ಅಲ್ಲಿ ಏನಿದೆ ಅಂದರೆ ಒಂದು 4 ಗಂಟೆಗೆ ಬೇಗನೆ ಸ್ಕೂಲ್ ಮುಗಿದ ತಕ್ಷಣ ನಾನು ಅಲ್ಲಿ ಹೋಗಿದ್ದಾಗೆ ಒಂದು ಹಳೆ ಹಟ್ಟಿತ್ತು, ತುಂಬ ಒಡೆದೋಗಿ ಫುಲ್ ಡೆಮಾಲಿಷ್ ಹೋಗಿದೆ, ಆಲ್ಮೋಸ್ಟ್ ಫುಲ್ ಡೆಮಾಲಿಸ್ಡ್. ಸೊ ಆವಾಗ ನನಗೆ ಇನ್ನೂ ಕ್ಯೂರಿಯಾಸಿಟಿ ಇತ್ತು, ಇಲ್ಲಿ ಯಾರು ಇದ್ದಕ್ಕೆ ಸಾಧ್ಯ ಆ ಟೈಮಲ್ಲಿ. ಸೊ ಹಿಂದ್ಗಡೆ ಬಂದು ಅಲ್ಲಿ ಅಕ್ಕಪಕ್ಕ ಮನೆಯವ್ರನ್ನ ಕೇಳಿದಾಗ ಇಲ್ಲೊಂದು ಅಜ್ಜ ಇರ್ತಿದ್ರು, ಲೈಕ್ ಒಂದೂವರೆ ವರ್ಷ ಮುಂಚೆ ಅವ್ರು ತೀರೋದ್ರು. ಅವ್ರ ಮಕ್ಕಳು ಯಾರು ಇರ್ತಾ ಇರಲಿಲ್ಲ. ಸೊ ಅಲ್ಲಿರೋರೇ ತೊಗೊಂಡೋಗಿ ಕ್ರಿಮೇಷನಲ್ಲಿ ಪಕ್ಕದಲ್ಲೇ ಬರಿಯಲ್ ಗ್ರೌಂಡ್ ಇತ್ತು, ಸೊ ಅಲ್ಲೇ ಕ್ರಿಮೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಆವಾಗ ಯಾರು ಅಲ್ಲಿ ಆ ರೋಡಲ್ಲಿ ಕಾಣಿಸ್ಕೊತಾರೆ, ಸಾಯಂಕಾಲಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಬಟ್ ಐ ಸ್ಟಿಲ್ ಕಂಟಿನ್ಯೂಡ್ ಗೋಯಿಂಗ್ ಟು ಟ್ಯೂಷನ್ಸ್. ಆ್ಯಂಡ್ ಲೇಟರ್ ಆನ್ ಒನ್ ಆಫ್ ಮೈ ಫ್ರೆಂಡ್ ಆರ್ ಎಕ್ಸ್ಪೀರಿಯನ್ಸಸ್ ಸೇಮ್, ತುಂಬ ಅವ್ನಿಗೆ ಅದೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅದಾಗಿದ್ಮೇಲೆ ಅವನು ಟ್ಯೂಷನ್ ಸ್ಟಾಪ್ ಮಾಡಿ ಮನೆಗೆ ಬಂದು ಅದನ್ನೆಲ್ಲ ಹೇಳಿದ್ದ, ನಾನು ಮನೇಲಿ ಹೇಳಿರಲಿಲ್ಲ. ಸೊ ಮನೆಯವ್ರಿಗೂ ಗೊತ್ತಾಗಿದ್ಮೇಲೆ, ಸೊ ದಟ್ ಇಸ್ ವೆನ್ ಟ್ಯೂಷನ್ಸ್ ಹೋಗೋ ಸ್ಟಾಪ್ ಮಾಡಿದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಭಯ ಆಗಿದ್ದು, ಬಟ್ ಅದೇ ಟೈಮ್ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗಿದ್ದು ಈ ಎಕ್ಸ್ಪೀರಿಯನ್ಸಿಂದ. ಓಕೆ, ಸೊ ಅಫ್ಕೋರ್ಸ್ 8th ಸ್ಟ್ಯಾಂಡರ್ಡ್ನಲ್ಲಿ ದ್ಯಾಟ್ ವುಡ್ ಹ್ಯಾವ್ ಹ್ಯಾಡ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆನ್ ಯು. ಸೊ ಟಾಕಿಂಗ್ ಅಬೌಟ್ ಯುವರ್ ಪ್ಯಾಷನ್ ಆ್ಯಸ್ ಅ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್, ಸೊ ಹೆಂಗೆ ಗೊತ್ತಾಯಿತು ಇದ್ರ ಬಗ್ಗೆ ಒಂದು ಟೀಮೇ ಇದೆ, ಇದೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಆ್ಯಂಡ್ ಯು ವೇ ಪಾರ್ಟ್ ಆಫ್ ಪೆಂಟಗನ್ ಟೀಮ್. ಸೊ ಅದು ಸ್ಟಾರ್ಟ್ ಹೇಗಾಯಿತು? ಇದಾಗಿದ್ಮೇಲೆ I was doing my education and engineering in Bangalore. So that your curiosity ತುಂಬಾ ಜಾಸ್ತಿ ಇತ್ತು, and I was able to get more sources. So like-minded people ತುಂಬಾ ಮೀಟ್ ಮಾಡಿದೆ, and different people, experience ಆಗಿರೋ people ಮೀಟ್ ಮಾಡಿದೆ. I went to mosque where people do exorcism, to churches, temples, just to understand what happens, how does it happen, ಹೆಂಗೆ ಹೋಗ್ತಾ ಇರಬೇಕಾದ್ರೆ ತುಂಬ ಬುಕ್ಸ್ ಓದಿದೆ, ತುಂಬ ಆರ್ಟಿಕಲ್ಸ್ ಓದಿದೆ, ಥಿಯರಿಟಿಕಲ್ ನಾಲೆಜ್ ಬೆಳೆಸ್ಕೊಂಡೆ. ಬಟ್ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸ್ವಲ್ಪ ಜಾಗಕ್ಕೆ ಹೋಗ್ತಿದ್ದೆ, ಆ್ಯಂಡ್ ಫೇಮಸ್ ಹಾಂಟೆಡ್ ಲೊಕೇಶನ್ಸ್ ಇನ್ ಬ್ಯಾಂಗ್ಳೂರ್, ಔಟ್ ಆಫ್ ಬ್ಯಾಂಗ್ಳೂರ್ ಒಬ್ಬನೇ ಹೋಗ್ತಿದ್ದೆ. ಆ ಭಯನ ಟು ಫೇಸ್ ದ ಫಿಯರ್ ಐ ಟು ಹೋಗಿ ಬರ್ತಿದ್ದೆ. ಬಟ್ ಟು ಕಂಟಿನ್ಯೂ ಮೈ ಸೈಂಟಿಫಿಕ್ ರಿಸರ್ಚ್ ಆರ್ ಟು ಗೋ ಬಿಯಾಂಡ್, ಐ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಈ ಥರ ಟೀಮ್ಸ್ ಏನಾದರೂ ಇದೆ. ಬಿಕಾಸ್ ಐ ನೋ ದರ್ ಆರ್ ಟೀಮ್ಸ್ ಅವೇ ಫ್ರಮ್ ಇಂಡಿಯಾ, ಇನ್ US, ಯುರೋಪಲ್ಲಿ ತುಂಬ ಟೀಮ್ಸ್ ಇದ್ದಾರೆ. ಬಟ್ ಇಂಡಿಯಾದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಯಾರೋ ಇದ್ದಾರೆ ಅಂದಾಗ ಸರ್ಚ್ ಮಾಡಿದಾಗ ಐ came across the team called Team Pentacle anta. So they are a Mumbai-based team. They came from Indian Paranormal Society, from Gaurav Tiwari. So Gaurav Tiwari was the founder of Indian Paranormal Society. So Team Pentacle was with IPS before. They came out and made their own team called Team Pentacle. Aವಾಗ ಗೊತ್ತಾಯಿತು, some of them had shifted from Bombay to Bangalore for their work, and that is how ನನಗೆ ಅವ್ರನ್ನ ಮೀಟ್ ಮಾಡಿದೆ. So they had put it on a meetup, and 2014 is when said that they'll be doing a exploration of a cemetery in Bangalore, and that is when I met them for the very first time. Okay, nice. So ನನ್ನ ನೆಕ್ಸ್ಟ್ ಬೇಸಿಕ್ ಕ್ವೆಶ್ಚನ್, ಸೊ ನೀವು ಹಲವಾರು ಕೇಸಸ್ಗಳು ನೋಡಿರ್ತೀರ, ಆ ಒಂದು ಜಾಗಕ್ಕೆ ಹೋಗಿ ನಿಮ್ಮದೇ ಆದಂಥ ರಿಸರ್ಚ್ ಮಾಡಿ, ರಿವ್ಯೂ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ, ಯು ವಿಲ್ ಕಮ್ ಅಪ್ ವಿತ್ ಯುವರ್ ಓನ್ ಸಮರಿ. ಸೊ ಈ ಥರದ್ದೊಂದು ಕೇಸಸ್ಸಲ್ಲಿ ಬೇಸಿಕಲಿ ಸೈನ್ಸ್ ಹೆಂಗಿರುತ್ತೆ? ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ, ಅಲ್ಲಿ ಒಂದು ಪ್ಯಾರನಾರ್ಮಲ್ ಆ್ಯಕ್ಟಿವಿಟಿ ಆನ್ ಗೋಯಿಂಗ್, ಒಂದು ಪ್ರಾಸೆಸ್ ಇದೆ, ಇಲ್ಲ ಅಲ್ಲಿ ಒಂದು ಲೇಮನ್ ಲ್ಯಾಂಗ್ವೇಜಲ್ಲಿ ಅಲ್ಲಿ ದೆವ್ವ ಇದೆ, ಅಲ್ಲಿ ಒಂದು ಆತ್ಮ ಇದೆ ಅಂದರೆ ವಾಟ್ ಆರ್ ದಿ ಬೇಸಿಕ್ ಸೈನ್ಸ್? ಆ್ಯಂಡ್ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತೀರಾ? ಬೇಸಿಕಲಿ ಎನಿ ಸೈಂಟಿಫಿಕ್ ಟೀಮ್, ಎನಿ ಸೈಂಟಿಫಿಕ್ ರಿಸರ್ಚಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಡೂ ಇಟ್ ಥ್ರೂ ಡಿಫ್ರೆಂಟ್ ಡಿವೈಸಸ್ ಆರ್ ಡಿಫ್ರೆಂಟ್ ಫಿನಾಮಿನಾ ದಟ್ ಹ್ಯಾಪನ್ಸ್. ಸೊ ಈಗ ಸ್ವಲ್ಪ ಜನಗಳು ಈ ಜಾಗದಲ್ಲಿ ಏನೋ ನಡೆದಿದೆ, ಘಟನೆ ಆಗಿದೆ, ಸ್ವಲ್ಪ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದರಿಂದ ಹೋಗ್ಬೇಡಿ ಒಂದು ಪ್ಯಾರಾನಾರ್ಮಲ್ ಒಂದು ದೆವ್ವಭೂತ ಇದೆ ಅನ್ನೋ ಒಂದು ಕತೆ ಇರುತ್ತೆ. ಬಟ್ ನಮಗೆ ಅಲ್ಲಿ ಹೋಗಿದ್ಮೇಲೆ ಹೆಂಗೆ ಅರ್ಥ ಮಾಡ್ಕೊತಾರೆ ಅಂದರೆ ತುಂಬ ಥಿಂಗ್ಸ್ ಇದೆ. ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ಡ್ರಾಪ್ಸ್ ಆ ಜಾಗದಲ್ಲಿ ಮಾತ್ರ. ಫಾರ್ ಎಕ್ಸಾಂಪಲ್ ದ ಎನರ್ಜಿ ವೆರೆವರ್ ಇಟ್ ಸ್ಟೇಸ್ ವಿತಿನ್ ದಟ್ ಸ್ಪ್ಯಾನ್, ಟೆಂಪ್ರೇಚರ್ ತುಂಬ ಕಡಿಮೆ ಆಗುತ್ತೆ. ಸೊ ನಿಮ್ಮ ನಾರ್ಮಲ್ ಬಾಡಿ ಟೆಂಪ್ರೇಚರು ಇಲ್ಲಾಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರ್ ಒಂದು 25-24 ಇರಲಿ. ಸೊ ಬಟ್ ದಟ್ will be like at least 15 degree, 20 degree lesser than what it is, or even zeros irbodu. It depends on that and your EMF readings. So whenever like when you're near an energy, your EMF meters, you'll be able to detect that energy is present. And
certain phenomena. For example, people can sense it. There are psychics who can sense it, who can feel it, some can see it. If you can go to Conjuring movie ನೆನ್ಸ್ಕೊಂಡ್ರೆ ನೀವು Lorraine ನೋಡ್ಬೋದು. Yes. She used to see it. She is a clairvoyant. So she has the ability to see ghost. So ಆ ಥರ there are people on my team, including me as well, who can sense. ಸ್ವಲ್ಪ ಜನಕ್ಕೆ ಸೌಂಡ್ ಕೇಳಿಸುತ್ತೆ, ಸ್ವಲ್ಪ ಜನಕ್ಕೆ ಫೀಲ್ ಆಗುತ್ತೆ. ಬಟ್ ಸೈಂಟಿಫಿಕಲಿ ಯು ಕ್ಯಾನ್ ಫೀಲ್ ಕೋಲ್ಡ್ ಸ್ಪಾಟ್ಸ್, difference in EMF readings and temperature drops. At the same time, your electronic devices gets, like haywire. Sudden ಆಗಿ electronic device gets corrupted, ಇಲ್ಲ ಬೇರೆ ಥರ ತೋರಿಸುತ್ತೆ, ಇಲ್ಲ ನಿಮ್ಮ ಗಾಡಿಗೆ ಪ್ರಾಬ್ಲಮ್ ಆಗೋದು. Lot of phenomena happen, but very basic things. ಓಕೆ. ಸೊ ಐಡಿಯಲಿ ನಿಮಗೆ ಈ ಸೈನ್ಸ್ ಏನಿದೆ, ಸೊ ದರ್ ಇಸ್ ಆಲ್ವೇಸ್, ಸೊ ಈ ಥರದ್ದೊಂದು ಒಂದು ಟಾಪಿಕ್ ಆಗಿರ್ಬೋದು, ಈ ದೆವ್ವಭೂತ ಅಂತ ಬಂದಾಗೆಲ್ಲ ದೇ ಸೇ ದ್ಯಾಟ್ ಸೈನ್ಸ್ ಹ್ಯಾಸ್ ಆನ್ಸರ್ಸ್ ಟು ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ಒಂದು ಸೈಂಟಿಫಿಕ್ ನೊಟೇಷನ್ ಕೊಡ್ತಾರೆ, ಒಂದು ಸೈಂಟಿಫಿಕ್ ಕ್ಲೇಮ್ ಇಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ನನಗನ್ಸೋ ಪ್ರಕಾರ ಈ ಒಂದು ಸಂಗತಿಗಳು ಇಟ್ಸ್ ಬಿಯಾಂಡ್ ಸೈನ್ಸ್. ಈ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇಲ್ದಂಗೆ ಹೆಂಗೆ ನಾವು ಅನಲೈಸ್ ಮಾಡ್ಬೋದು ಇಲ್ಲೇನೋ ನಡೀತಾ ಇದೆ ಅಂತ? ಓಕೆ, ಸೊ ಆಸ್ ಯು ಸೆಡ್, ಸೈನ್ಸಲ್ಲಿ ಎಲ್ಲ ಗೊತ್ತಿದೆ, ಬಟ್ ಹಿಯರ್ ಇನ್ ದಿಸ್ ಫೀಲ್ಡ್ science is still growing and evolving. They don't have an answer right now, but maybe in the near future they will have an answer. Without these devices, whatever we use, as I said, cold spots agutte, one strange eerie feeling agbodu, nim energy down agutte, and the electronic devices or the compasses, especially in that places won't work normally. Especially the feeling that you have will be very different. For example, ನೀವೀಗ ಒಂದು ಜಾಗದಲ್ಲಿ ಇದ್ದೀರಾ, ನಿಮಗೆ ನಾರ್ಮಲ್ ಫೀಲಿಂಗ್ ಆಗ್ತದೆ, ಆ ಒಂದು ಸ್ಪಾಟ್ ಮೇ ಬಿ ಜಸ್ಟ್ ಒಂದು ಹೆಜ್ಜೆ ಇರ್ಬೋದು, ಆ ಹೆಜ್ಜೆ ಇಟ್ಮೇಲೆ ಆಗೋ ಫೀಲಿಂಗೇ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ ನಾರ್ಮಲ್ ಒನ್ ಇಸ್ ಯುವರ್ ಓನ್ ಸೆನ್ಸಸ್ ವಿಲ್ ಸ್ಟಾರ್ಟ್ ಡಿಫ್ರೆನ್ಶಿಯೇಟಿಂಗ್, ದ ಬಾಡಿ ಎನರ್ಜಿ ವಿಲ್ ಡ್ರಾಪ್ ಡೌನ್, ಯು ವಿಲ್ ಫೀಲ್ ಅ ಲಾಟ್ ಕೋಲ್ಡ್ ಇನ್ ದಟ್ ಲೊಕೇಶನ್ ಆ್ಯಂಡ್ ವೆರಿ ಕ್ರೀಪ್ ಇನ್ ಯುವರ್ ಮೈಂಡ್. ಯು ಸ್ಟಾರ್ಟ್ ಹ್ಯಾಲುಸಿನೇಟಿಂಗ್ ಥಿಂಗ್ಸ್. ಇಫ್ ಇಟ್ಸ್ ಆ ಜಾಗದಲ್ಲಿ ತುಂಬ ಹೊತ್ತಿದ್ಮೇಲೆ, ಇಲ್ಲಾಂದ್ರೆ ತುಂಬ ಅದರ ಡೀಪಾಗಿ ಹೋಗಿದ್ಮೇಲೆ ಯು ವಿಲ್ ಸ್ಟಾರ್ಟ್ ಇಮ್ಯಾಜಿನಿಂಗ್ ಥಿಂಗ್ಸ್. ಸೊ ಲಾಟ್ ಆಫ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್, ಬಟ್ ಡಿಪೆಂಡ್ಸ್ ಆನ್ ಯಾವ ಜಾಗ, ಯಾವ ಥರ ಎನರ್ಜಿನ ಇದಾಗಿದ್ದೀರಾ ಆ ಜಾಗದಲ್ಲಿ. ಸೊ ಇಟ್ ಡಿಫ್ರೆನ್ಸ್ ತುಂಬ ಇರುತ್ತೆ. ಸೊ ನೀವು ಹೇಳೋ ರೀತಿ ನೋಡಿದ್ರೆ ಸೈಂಟಿಫಿಕ್ ಮ್ಯಾನ್ ಮೇಡ್ ಇನ್ಸ್ಟ್ರೂಮೆಂಟ್ಸ್ಗಿಂತ ಆರ್ ಓನ್ ಸೆನ್ಸಸ್ ಆರ್ ಮೋರ್ ಪವರ್ಫುಲ್ ಅಂತ ನೀವು ಹೇಳ್ತೀರಾ. ವೆರಿ ಟ್ರೂ. ಸೊ ಇಫ್ ಇಟ್ ಆಲ್ ನೀವು ಹಲವಾರು ಕೇಸಸ್ ನೋಡಿರ್ತೀರಾ, ಸೊ ಅದರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಲೈಕ್ ಮೆಂಟಲಿ ಅಫೆಕ್ಟ್ ಮಾಡಿದಂತಹ ಯಾವುದಾದ್ರು ಒಂದು ಕೇಸ್ ನೀವು ಹೇಳಕ್ಕೆ ಇಷ್ಟಪಡೋದಾದ್ರೆ? ಡೆಫಿನೆಟ್ಲಿ ದಿಸ್ ಹ್ಯಾಪನ್ ಕೋವಿಡ್ ಮುಂಚೆ ಆಗಿದ್ದು. ಸೊ ಒನ್ ಆಫ್ ಮೈ ಲಾಸ್ಟ್ ಇನ್ವೆಸ್ಟಿಗೇಷನ್ ಬಿಫೋರ್ ಕೋವಿಡ್. ಸೊ ಇದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಆಗಿದ್ದು. ಸೊ ಲೊಕೇಶನ್ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ನನಗೆ ಐ ಕೆನಾಟ್ ಸೇ ಇಟ್ ರೈಟ್ ನೌ. ಪ್ರೈವೇಟ್ ಪ್ರಾಪರ್ಟಿ, ನನ್ನ ಅವರ ಫ್ರೆಂಡ್ದು ಪ್ರಾಪರ್ಟಿ. ಸೊ ಅವ್ರ ಬಿಸ್ನೆಸ್ ಮೇಜರ್ಲಿ ದೇ ವರ್ ಕಮರ್ಷಿಯಲ್ ಬೋರ್ ಲೈನ್ಸ್. ಸೊ ಕಮರ್ಷಿಯಲ್ ಬೋರ್ ಲೈನ್ಸ್ ಅವ್ರ ಲ್ಯಾಂಡಲ್ಲಿ ಹಾಕ್ಬಿಟ್ಟು ದೇ ವರ್ ಸೆಲ್ಲಿಂಗ್ ಇಟ್ ಅಕ್ರಾಸ್ ದ ಲೊಕ್ಯಾಲಿಟಿಯಲ್ಲಿ. ಸೊ ಟಿಪಿಕಲಿ ಅವರು ಒಂದು ಸ್ಟಾರ್ಟಿಂಗ್ 3 AM ಅಂತ ಹಿಡಿದು ದೇ ಎಷ್ಟು ಸಪ್ಲೈ ಫಾರ್ ಡಿಫ್ರೆಂಟ್ ಅಪಾರ್ಟ್ಮೆಂಟ್ಸ್ಗಿರ್ಬೋದು, ಪರ್ಸನಲ್ ಹೋಮ್ಸ್ಗಿರ್ಬೋದು. ಸೊ ಯೂಶ್ವಲಿ ಅವ್ರ ಸೆಟಪ್ ಹೆಂಗಿದೆ ಅಂದರೆ, ಒಂದು ಅವ್ರ ಬಿಗ್ ಲ್ಯಾಂಡ್ ಲೈಕ್ 3-4 acres ಆಫ್ ಲ್ಯಾಂಡ್, ಆ್ಯಂಡ್ ದೇ ಹ್ಯಾಡ್ ಸಮ್ 3-4 ಬೋರ್ವೆಲ್ ಲೈನ್ಸ್, ಆ್ಯಂಡ್ ಒಂದು ಮೋಟರ್ ರೂಮ್ ಇರ್ತಾ ಇತ್ತು, ಆ್ಯಂಡ್ ಒಬ್ಬರು ಬರ್ತಾಯಿದ್ರು, 4-5 ಟೆಂಪೋ ಫ್ಲೋ ಆಗ್ತಾನೆ ಇತ್ತು. ಸೊ ವೆನೆವರ್ ಒಂದು ಟೆಂಪೋ ಬಂದು ಫಿಲ್ ಮಾಡಿದ್ಮೇಲೆ ಸೆಕೆಂಡ್ ಟೆಂಪೋ ಇಷ್ಟು ಕಮ್ ಆ್ಯಂಡ್ ಫಿಲ್. ಸೊ ಯೂಶ್ವಲಿ ಒಂದು 5-10 ನಿಮಿಷ ಗ್ಯಾಪಲ್ಲಿ ಯಾರೊಬ್ರು ಇರ್ತಾಯಿದ್ರು, ಅದು ಬಿಟ್ಟರೆ ಆಪ್ರೇಟ್ರ್ ಒಬ್ರು ಇರ್ತಾಯಿದ್ರು. ಸೊ ಹಿಂಗೆ ಈ ಥರ ಆಗ್ತಾ ಇರ್ಬೇಕಾದ್ರೆ ಒನ್ ಟೈಮಲ್ಲಿ ಏನಾಯ್ತು ಅಂದರೆ, ಒಂದು 1 hour ಯಾರೂ ಇರ್ತಾ ಇರಲಿಲ್ಲ. ಸೊ ಆಪ್ರೇಟರ್ಸ್ ಅಲ್ವನ್. ಸೊ ಸಡನ್ನಾಗಿ ಆಪ್ರೇಟ್ರು ಸರಿ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ದಾನೆ. ಮಲಗಿದ ಮೇಲೆ ಏನಾಗಿದೆ ಅಂದರೆ, ಯಾರೋ ಒದ್ದಿದ್ದಾರೆ ಅವನ್ನ. ಒದ್ದಿದ ಮೇಲೆ ಅವನಿಗೆ ಸಡನ್ನಾಗಿ ಎಚ್ಚರಿಕೆ ಆಗಿದೆ, ಯಾರೂ ಕಾಣಿಸಿಲ್ಲ. ಸೊ ಅವನಿಗೆ ಯಾರೋ ಏನೋ ಕಳ್ಳರು ಬಂದ್ಬಿಟ್ರು, ಮೋಟ್ರ್ ಕಜೆಗೆ ಬಂದ್ಬಿಟ್ರು, ಹಂಗೆ ಹಿಂಗೆ ಅಂದ್ಕೊಂಡು ಹಿಂಗೆ ಆಚೆ ಹೋಗಿ ನೋಡಿದಾನೆ, ಯಾರೂ ಇಲ್ಲ. ಬಟ್ ಆ ಮಾರ್ಕು ಅವ್ನ ಚೆಸ್ಟ್ ಮೇಲೆ ಹಂಗಿದೆ, ಆ ನೋವು ಹಂಗಿದೆ, ಬಟ್ ಅಲ್ಲಿ ಯಾರೂ ಕಾಣಿಸ್ಕೊಂಡಿಲ್ಲ. ಇದಾಗಿದ್ಮೇಲೆ ಒಂದ್ಸತಿ ಅವ್ನ ಕೆಲಸ ಬಿಟ್ಟು ಹೋಗಿ, ಈ ಥರ ಅವ್ನಿಗೆ 2-3 ಎಕ್ಸ್ಪೀರಿಯನ್ಸ್ ಅಂದರೆ ಅವ್ನು ಬಿಟ್ಟು ಹೋಗಿದ್ದಾನೆ. ಸೊ ಈ ಥರ ಆಮೇಲೆ ಇನ್ ಬಿಟ್ವೀನ್ ಯಾರೂ ಬರ್ತಿರ್ಲಿಲ್ಲ. ಸೊ ಮೋಟ್ರ್ ಆಪ್ರೇಟ್ರ್ ಅವರೇ, ಲೈಕ್ ಟೆಂಪೋ ಅವರೇ ಬಂದು ಆನ್ ಮಾಡ್ಕೊಂಡು ಮಾಡ್ತಾಯಿದ್ರು. ಸೊ ಅವ್ರಿಗೆ ಇದೇ ಥರ ಯಾರೋ ಬಂದು ಪಕ್ಕದಲ್ಲಿ ನಿಂತ್ಕೊಂಡಂಗೆ ಸೌಂಡ್ ಮಾಡ್ದಂಗೆ ಹಿಂಗೆ ಆಗ್ತಾಯಿತ್ತು. ಸೊ ಮೇಜರ್ ಪಾಯಿಂಟ್ ವಾಟ್ ಹ್ಯಾಪನ್ ಇಸ್, ಅವರು ನೀರು ಕಡಿಮೆ ಆಗ್ತಾ ಇನ್ನೊಂದು ಪಾಯಿಂಟಲ್ಲಿ ಬೋರ್ವೆಲ್ ಮಾಡಬೇಕಾಗಿತ್ತು. ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಏನೋ ಒಂದು ಆಕ್ಸಿಡೆಂಟ್ ಆಗ್ತಾಯಿತ್ತು. ಸೊ ಬೋರ್ವೆಲ್ ಲಾರಿ ಲಾಸ್ಟಲ್ಲಿ ಬೋರ್ವೆಲ್ ಲಾರಿ ಕರ್ಕೊಂಬಂದರು, ಬಟ್ ಬೋರ್ವೆಲ್ ಆಗಲಿಲ್ಲ. ಏನೋ ಒಂದು ಆಯಿತು, ಸ್ಟ್ರಕ್ ಆಯಿತು. ಸ್ಟಾರ್ಟಿಂಗಲ್ಲಿ ಒಂದು ಫೀಟ್ ಕೂಡ ಡ್ರಿಲ್ ಮಾಡೋಕ್ಕಾಗಿಲ್ಲ. ಒಂದ್ಸತಿ ಲಾರಿನೇ ಬಿದ್ದೋಯ್ತು. ಸೊ ಈ ಥರ ಘಟನೆಗಳಾಗಿದ್ಮೇಲೆ ಅವ್ರಿಗೆ ಭಯ ಆಯಿತು. ಸೊ ಅವಾಗ ಯಾರೋ ಒಬ್ಬರು ಈ ಥರ ಕರ್ಕೊಂಬಂದ್ಮೇಲೆ ಈ ಥರ ಎಲ್ಲ ಏನೋ ಇದೆ, ಸೊ ನೋಡಿ ಅಂದಾಗ ಈ ಥರ ನನ್ನದು ಫ್ರೆಂಡ್ ಹೇಳ್ದ,
ನಮ್ಮದೇ ಒಂದು ಟೀಮ್ ಇದೆ, ಸೊ ನೀವು ಹೋಗಿ ಫಾರ್ಮ್ ಮಾಡಿದರೆ ಲೈಕ್ ಈ ಥರ ಟ್ರೈ ಮಾಡಿ ನೋಡ್ತೀರಿ ಅಂದಂಗೆ. ಸೊ ವಿ ಗಾಟ್ ಇಟ್. ಸೊ 2 days ಇನ್ವೆಸ್ಟಿಗೇಷನ್ ಆಗಿತ್ತು. ಫಸ್ಟ್ ಡೇ ವಾಸ್ ಪ್ರೀ ಶೂಟ್. ನಾನು ಹೋಗಲಿಲ್ಲ. ಸೊ ನನ್ನ ಕಸಿನ್ ಆ್ಯಂಡ್ ಫ್ಯೂ ಆಫ್ ಮೈ ಟೀಮ್ ಮೆಂಬರ್ಸ್ ವೆಂಟ್. ಆ್ಯಂಡ್ ಅದು 3 acre ಆಗಿದ್ಮೇಲೆ ಅವ್ರದ್ದೇ ಒಂದು ಇದು ನೀಲಗಿರಿ ತೋಟ ಇದೆ. ಸೊ ಅಲ್ಲಿ ತನಕ ಫುಲ್ ಸ್ಟ್ರೆಚ್ಚಲ್ಲೂ ಆ ಥರ ಪ್ರಾಬ್ಲಮ್ ಆಗ್ತಿತ್ತು. ಸೊ ನೀಲಗಿರಿ ತೋಟಕ್ಕೆ ಹೋಗ್ತಾ ಹೋಗ್ತಾ ಯಾರೋ ಒಬ್ಬರು ನಕ್ದಂಗೆ ಆಗಿದೆ. ಸೊ ಅದೊಂದು ಮಾತು ನೋಡ್ಬಿಟ್ಟು ಬೇರೆ ಜಾಗದಲ್ಲೆಲ್ಲ ನೋಡ್ಕೊಂಡು ಹುಡುಗರು ಬಂದರು. ಸೊ ಸೆಕೆಂಡ್ ಡೇ ಐ ಅಂಡರ್ಸ್ಟುಡ್ ದಟ್ ದ ಶೂಟ್ ಹ್ಯಾಸ್ ಟು ಗೋ ಆನ್ ಫಾರ್ ಅ ಲಾಂಗ್ ಟೈಮ್ ಅಂತ. ಸೊ ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ವಿ ರೀಚ್ ದ ಸ್ಪಾಟ್ ಬೈ 9 o'clock. ಸೊ ಯೂಶಲಿ ನಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ಸ್ ಅರೌಂಡ್ 8-9. ಒನ್ಸ್ ಪೀಪಲ್ ಜನಗಳು ಕಡಿಮೆ ಆಗಿದ ತಕ್ಷಣ ವಿ ಸ್ಟಾರ್ಟ್ ಆ್ಯಂಡ್ ಇಟ್ ಕ್ಯಾನ್ ಗೋ ಟಿಲ್ 4 AM 5 AM ಆಸ್ ವೆಲ್, ಡಿಪೆಂಡ್ಸ್. ಬ್ರಾಹ್ಮಿ ಮುಹೂರ್ತ ಆಗಿದ್ಮೇಲೆ ಯೂಶ್ವಲಿ 5 o'clock ತನಕ ಎಕ್ಸ್ಟೆಂಡ್ ಮಾಡ್ತೀರಿ. ಸೊ ದಟ್ ಡೇ ಎವ್ರಿವನ್ ಹ್ಯಾಡ್ ಫುಡ್. ನಾವೊಂದು 8 ಜನ ಹೋಗಿದ್ರಿ ಆ್ಯಂಡ್ ಅವರು ಅಲ್ಲಿಂದ ಒಂದು 3-4 ಜನ ಇದ್ದರು. ಸೊ ವಿ ಸ್ಟಾರ್ಟೆಡ್. ಇಟ್ಸ್ ಅ ಹ್ಯೂಜ್ ಸ್ಟ್ರೆಚ್, ತುಂಬ ದೊಡ್ಡ ಸ್ಟ್ರೆಚ್ ಇದು. ಸೊ ಅಲ್ಲಿ ಹೋಗಿರ್ಬೇಕಾದ್ರೆ ವಿ ಸ್ಟಾರ್ಟೆಡ್ ಈ ಥರ ಎಲ್ಲೆಲ್ಲಿ ರೀಡಿಂಗ್ ತೊಗೊಂಡು ಏನೇನು ಪ್ರಾಬ್ಲಮ್ ಇತ್ತು ಅಲ್ಲೆಲ್ಲ ವಿ ಸ್ಟಾರ್ಟೆಡ್ ರೆಕಾರ್ಡಿಂಗ್. ಸೊ ದಟ್ ಇನ್ಸಿಡೆಂಟ್ ಫಾರ್ 1 hour ನಥಿಂಗ್ ಹ್ಯಾಪನ್. ಸೊ ಟೀಮ್ ಸ್ಪ್ಲಿಟ್ ಮಾಡಿ ಅಲ್ಲಿ ಇಲ್ಲಿ ಹೋಗ್ತದೆ. ಇಟ್ಸ್ ಅ ವೆರಿ ಲಾಂಗ್ ಪ್ಯಾಸೇಜ್. ಸ್ಪ್ಲಿಟ್ ಆಗಿ ಹೋಗ್ತಿದ್ರಿ. ಆ್ಯಂಡ್ ಸಡನ್ಲಿ ನನ್ನ ಫ್ರೆಂಡು ಮತ್ತು ಇನ್ನೊಬ್ಬ ಜಾನ್ ಅಂತ ಒಬ್ಬ ಆ್ಯಂಡ್ ದಿಲೀಪ್ ಅಂತಿಬ್ರು ದೇ ವರ್ ಗೋಯಿಂಗ್ ಇನ್ ದ ಸ್ಟ್ರೆಚ್. ಫುಲ್ಲು ಮೇನ್ ರೋಡ್ ತನಕ ಹೋಗಿ ಬರ್ತಾಯಿದ್ರು. ಸೊ ಇಬ್ಬರು ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಜಾನ್ಗೆ ಒಂದು ಪೆಟ್ ಬಿತ್ತು ತಕ್ಷಣ ಅವನು ಏನೋ ಹುಳ ಗಿಳ ಇರಬೇಕು ಏನೋ ಅಂದ್ಕೊಂಡು ಅವನು ಅಷ್ಟು ಕಾನ್ಷಿಯಸ್ ಆಗಿ ನೋಡಲಿಲ್ಲ. ಆ್ಯಂಡ್ ದೆನ್ ಈ ಕೇಮ್ ಆಫ್ ಈ ಥರ ಹಿಂಗೆ ಆಯಿತು. ಸರಿ ನೋಡ್ಕೊಳ್ಳೋಣ ಅಂದ್ಕೊಂಡು ನಾವು ಸುಮ್ಮನೆ ಆದ್ರೆ. ಆ್ಯಂಡ್ ದೆನ್ ಸೆಕೆಂಡ್ ಇನ್ಸಿಡೆಂಟ್ ಹ್ಯಾಪನ್ ನಿಯರ್ ದಟ್ ಬೋರ್ವೆಲ್ ಸ್ಪಾಟ್ ಹತ್ರ. ನಾನು ನೋಡ್ತಾ ಇತ್ತು ರೀಡಿಂಗ್ ತೊಗೊಬೇಕಾದ್ರೆ ಮೈ ಲೆಫ್ಟ್ ಹ್ಯಾಂಡ್ ವಾಸ್ ಕಂಪ್ಲೀಟ್ಲಿ ಲೈಕ್ ಫ್ರೋಸನ್. ಸೊ ದಿಸ್ ಪಾರ್ಟ್ ಅಲೋನ್ಸ್ ಯಾರೋ ಒಂದು ಹಿಡ್ಕೊಂಡಂಗೆ ಆಯಿತು ಈ ಜಾಗದಲ್ಲಿ. ಸೊ ಹಿಡ್ಕೊಂಡು ಅಂತ ಫೀಲ್ ಆಗಿದ್ಮೇಲೆ ಸೊ ದಿಸ್ ಪಾರ್ಟ್ ರೀಡಿಂಗ್ ತೊಗೊಂಡ್ರಿ ನಾರ್ಮಲ್ IR thermometers. ಸೊ ದಿಸ್ ಪಾರ್ಟ್ ಅಲೋನ್ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಇಟ್ ವಾಸ್ ಅರೌಂಡ್ 15 degrees Celsius. ಮೈ ಹೋಲ್ ಬಾಡಿ ವಾಸ್ ಲೈಕ್ 34-35 degrees Celsius. ದಿಸ್ ಪಾರ್ಟ್ ಅಲೋನ್ ವೇರ್ ಐ ಫೆಲ್ಟ್ ಯಾರೋ ಕೈ ಹಿಡ್ಕೊಂಡಂಗೆ ಆಯಿತು, ದಟ್ ಪಾರ್ಟ್ ವಾಸ್ ವೆರಿ ವೆರಿ ರೆಡ್ಯೂಸ್ಡ್. ವಿ ಸ್ಟಿಲ್ ಇಗ್ನೋರ್, ಐ ಮೀನ್ ಲೈಕ್ ವಿ ಥಾಟ್ ಓಕೆ ಎನರ್ಜೀಸ್ ಆರ್ ದೇರ್. ಆಗಿದ್ಮೇಲೆ ಒಂದು 2 hours ಡೌನ್ ದ ಇನ್ವೆಸ್ಟಿಗೇಷನ್ ಅರೌಂಡ್ 10:45, 11 ಎವ್ರಿ ಒನ್ ವರ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಆವಾಗ ಊಟ ಮಾಡಿ ಒಂದು 2 hours ಆಗಲಿಲ್ಲ. ವಿ ಹ್ಯಾಡ್ ಲೈಕ್ ಫುಲ್ ಮೀಲ್ಸ್ ಬಟ್ ವಿ ವರ್ ಕಂಪ್ಲೀಟ್ಲಿ ಡ್ರೈನ್ಡ್. ಸೊ ಸರ್ಟನ್ ಲೊಕೇಶನ್ಸಲ್ಲಿ ಏನಾಗುತ್ತೆ ಅಂದರೆ ನೀವು ಎಷ್ಟೊತ್ತಲ್ಲಿ ಇರ್ತೀರೋ ದ ಎನರ್ಜಿ ಸ್ಟಾರ್ಟ್ ಸಕಿಂಗ್ ಯುವರ್ ಎನರ್ಜಿ, ಯುವರ್ ಓನ್ ಎನರ್ಜಿ. ಯುವರ್ ಲೈಫ್ ಎನರ್ಜಿ ಕ್ಯಾನ್ ಆಲ್ಸೋ ಬಿ ಸಕ್ಡ್ ಅ ಬಿಟ್. ಸೊ ವಿ ವರ್ ಕಂಪ್ಲೀಟ್ಲಿ ಡೌನ್ ವಿತ್ ಎನಥಿಂಗ್. ಸೊ ವಿ ಹ್ಯಾಡ್ ಟು ಕಾಲ್ ಸಮನ್ ಎಲ್ಸ್. ಒನ್ ಆಫ್ ಮೈ ಮೆಂಬರ್ ಅವ್ರು ಬರಲಿಲ್ಲ. ಸೊ ಈ ಕಾಲ್ಡ್ ಅಸ್ ಆ್ಯಂಡ್ ದೆನ್ ಈ ಕೇಮ್ ವಿತ್ ಆಲ್ ದ ಫುಡ್ ಅಗೇನ್. So we stayed back, we started recording. There was one phenomenon that was happening in 2 different locations. One was near the the borewell spot and near the motorhome. We had taken pics and the pics had clearly had red eyes. Mm-hmm. So we thought ಒಂದು ಕೆಂಪು ಕಣ್ಣುಗಳ ಥರ, ಒಂದು ಮನುಷ್ಯನಿಗೆ ಇರೋ ಕಣ್ಣುಗಳ ಥರ 2 ಕಣ್ಣು ಥರ ಒಂದು ಬಂದಿತ್ತು. ಮರದ ಹತ್ರ ಆಗಿತ್ತು. ಮೇ ಬಿ ಇಟ್ ಕುಡ್ ಬಿ ಎನಿ ಫ್ಲೇರ್ ಇನ್ ದ ಕ್ಯಾಮ್ರಾ ಅಂದ್ಕೊಂಡು ವಿ ಥಾಟ್ ಇಟ್ ಕುಡ್ ಬಿ ಓಕೆ. ವೆನ್ ವಿ ವರ್ ಶೂಟಿಂಗ್ ಇನ್ ಥಿನ್ ಏರ್, ಗಾಳಿಯಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು 10 feet above the ground, we got it again. But there was no birds, nothing as such in that. So we started looking, okay, there is something, we cannot leave right now because we can carry the energy back to homes. So again, there was one phenomenon that happened. There was one single bat, very huge, ತುಂಬ ದೊಡ್ಡ ಬ್ಯಾಟು ಸುತ್ತಾ ಇತ್ತು ಮೇಲ್ಗಡೆ, ಬಾವ್ಲಿ. ಸೊ ನಾವು ಎಲ್ಲಿ ಹೋದ್ರು, ಸೊ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿಂದ ಮೂವ್ ಮಾಡಿ ಮೇನ್ ರೋಡ್ಗೆ ಹೋದ್ರು ಸರಿ, it used to come ಒಂದು 2 minutes ಅಲ್ಲಿ ನಮ್ಮ ಮೇಲೆ ಸರ್ಕಲ್ ಮಾಡಕ್ಕೆ ಸ್ಟಾರ್ಟ್ ಆಯಿತು. ದಟ್ ಇಸ್ ಅ ಫಿನಾಮಿನಾ ದಟ್ ಹ್ಯಾಪನ್ಸ್ ಇನ್ ವೆಸ್ಟರ್ನ್ ಆಸ್ ವೆಲ್, ವೇರ್ ಎನರ್ಜಿ ಇಸ್ ಟ್ರೈಂಗ್ ಟು ಟೇಕ್ ಸಮಥಿಂಗ್ ಫ್ರಮ್ ಯು ಅಂತ. ಸೊ ಅದಾಗಿದ್ಮೇಲೆ ಒಂದು ಅಲ್ಲಿ ಬೋರ್ವೆಲ್ ಪಾಯಿಂಟ್ ಹತ್ರ ಕಮ್ಯುನಿಕೇಶನ್ ಮಾಡಿದ್ರಿ. ಆ್ಯಂಡ್ ದೆನ್ ದಟ್ ಪಾಯಿಂಟ್ ಎನರ್ಜೀಸ್ ವೇರ್ ಡಿಸೈಡಿಂಗ್ ಆ್ಯಂಡ್ ಇಟ್ ಆಸ್ಕ್ಡ್ ಅಸ್ ನಾಟ್ ಟು ಡೂ ಎನಿ ಪಾಯಿಂಟ್. ಸೊ ದ್ಯಾಟ್ ಆಲ್ಟರ್ನೇಟಿವ್ ಪಾಯಿಂಟ್ಸ್ ಇತ್ತು. ಸೊ ಅಲ್ಲಿ ಹೋಗಿ ಟ್ರೈ ಮಾಡಿದಾಗ ಇಟ್ ಅಗ್ರೀಡ್ ದಟ್ ಇಟ್ ವಿಲ್ ನಾಟ್ ಕಾಸ್ ಎನಿ ಹಾರ್ಮ್ ಅಂತ ಇತ್ತು. ಆಫ್ಟರ್ ಅ ವೀಕ್ ಆ ಪಾಯಿಂಟಲ್ಲಿ ಅವ್ರು ಬೋರ್ವೆಲ್ಲು ಮಾಡಿದ್ರು, ಸಕ್ಸಸ್ಫುಲ್ ಆಯಿತು. ಬಟ್ ಆ ಎಕ್ಸ್ಪೀರಿಯನ್ಸ್ ಆಗಿದ್ಮೇಲೆ ಒಂದು 2-3 ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರಿ. ಬಟ್ ದಟ್ ಆಮೇಲೆ ಒಂದು ವಾರ ಆಗಿದ್ಮೇಲೆ ನಾವು ತಿರ್ಗಾ ಮೀಟ್ ಮಾಡ್ತೀವಿ ನಮ್ಮ ಟೀಮಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ಸೊ ನಾನು ಅವಾಗ ಬೆಂಗಳೂರಲ್ಲಿ ಸಪ್ರೇಟಾಗಿರ್ತದೆ, ಆಫೀಸ್ಗೆ ಹತ್ರ ಆಗುತ್ತೆ ಅಂತ ನಾನು ಸಪ್ರೇಟ್ 1 BHK ಹೌಸ್ ತೊಗೊಂಡು ಸೆಕೆಂಡ್ ಫ್ಲೋರಲ್ಲಿ ಇರ್ತದೆ. ಅವಾಗ ಒಂದು ಫಿನಾಮಿನಾ ಏನಾಯಿತು ಅಂದರೆ, ನಾನು ನನ್ನ ಫ್ರೆಂಡ್ಸ್ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಸೇಮ್ ಬ್ಯಾಟ್, ಐ ಮೀನ್ ಆರ್ ಅ ಸಿಮಿಲರ್ ಸೈಜ್ ಬಾವ್ಲಿ ವಾಸ್ ಸರ್ಕ್ಲಿಂಗ್ ಅರೌಂಡ್. ಇದೇ ಥರನೇ ನಮ್ಮ ಫ್ರೆಂಡ್ ಇಬ್ಬರು, ಅದು ಜಾನ್ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲೂ ಇದೇ ಥರನೇ ಆಗ್ತಿತ್ತು ಅವ್ರ ಹತ್ರನೂ. ಸೊ ದೆನ್ ಆಫ್ಟರ್ ದಟ್ ಐ ಹ್ಯಾಡ್ ಸಮ್ ಎಕ್ಸ್ಪೀರಿಯನ್ಸಸ್, ಬಟ್ ನಾಟ್ ಇನ್ ಲೈಕ್ ಇಲ್ಲ ದೆವ್ವ ಬರುತ್ತೆ ಹಿಂಗೆ ಬಿಸಾಕತ್ತೆ ಆ ಥರ ಎಲ್ಲ ಆಗಲಿಲ್ಲ. ಬಟ್ ಮೆಂಟಲಿ ಐ ಸ್ಟಾರ್ಟೆಡ್ ಗೆಟಿಂಗ್ ಡಿಪ್ರೆಷನ್ ಫಾರ್ ನೋ ರೀಸನ್. ಡಿಪ್ರೆಷನ್ ಥರ ಸ್ಟಾರ್ಟ್ ಆಯಿತು. ಐ ಹ್ಯಾಡ್ ಪ್ರಾಬ್ಲಮ್ಸ್ ಇನ್ ವರ್ಕಲ್ಲಿ ಸ್ಟಾರ್ಟ್ ಆಯಿತು. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಹ್ಯಾಪನ್, ಲೈಕ್ mentally I was going down. ಏನು ರೀಸನ್ ಇರಲಿಲ್ಲ. I was doing well in job, I was doing well in life. But after this incident, I left that house as well. After a month or 2 of this incident, daily almost ಆಗ್ತಾನೆ ಇತ್ತು.
ಸೊ ಐ ವಾಸ್ ಫೀಲಿಂಗ್ ಎರಿ. ಆ ಮನೇಲಿ ಏನೋ ಇದ್ದಂಗೆ ಅಪ್ ಟು 1 year ಆ ಮನೇಲೇ ಇದ್ದೀನಿ, ಏನೂ ಆಗಲಿಲ್ಲ. ಆಫ್ಟರ್ ದಟ್ ಇನ್ಸಿಡೆಂಟ್ ಥಿಂಗ್ಸ್ ಸ್ಟಾರ್ಟೆಡ್ ಹ್ಯಾಪಿಂಗ್. ಮನೇಲಿ ಯಾರೋ ಇದ್ದಂಗೆ, ಪ್ರೆಸೆನ್ಸ್ ಇದ್ದಂಗೆ, ಆಚೆ ಹೋದ್ರೆ ಯಾರೋ ಬರಂಗೆ, ಈ ಥರ ಆಗ್ತಿತ್ತು. ಆ್ಯಂಡ್ ಕೆಲಸದಲ್ಲೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿತ್ತು ಆ್ಯಂಡ್ ಡಿಪ್ರೆಷನ್ ತುಂಬ ಆಗ್ತಿತ್ತು. ಸೊ ದಟ್ ಇಸ್ ವೆನ್ ಐ ಲೆಫ್ಟ್ ಆ್ಯಂಡ್ ಮನೆಗೆ ವಾಪಸ್ ಹೋದೆ. ಬಟ್ ದಿಸ್ ಕಂಟಿನ್ಯೂಡ್ ಫಾರ್ 3-4 good months ಆ್ಯಂಡ್ ದೆನ್ ಇಟ್ ಸ್ಟಾಪ್ಡ್. ಓಕೆ, ಸೊ ಬೇಸಿಕಲಿ ಈ ಒಂದು ಎನರ್ಜೀಸ್ ಏನಿರುತ್ತೆ, ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಐ ಫೀಲ್ ದ್ಯಾಟ್ ದೇ ಫೀಡ್ ಆನ್ ಆರ್ ಎನರ್ಜಿ. ಬಿಕಾಸ್ ಐ ಡೋಂಟ್ ನೋ ಇಫ್ ದಟ್ಸ್ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಯಾ, ಸೊ ನನಗಾಗಿರುವಂಥ ಅನುಭವ ಅಂದರೆ ನಾನು ಆಲ್ರೆಡಿ ಇದನ್ನ ನಾನು ಶೇರ್ ಮಾಡಿದ್ದೀನಿ. ಸೊ ಅದರಲ್ಲಿ ಹೆಂಗೆ ಅಂದರೆ, ಚೆನ್ನಾಗಿದ್ದವಳಿಗೆ ಸಡನ್ನಾಗಿ ಮೂಡ್ ಸ್ವಿಂಗ್ಸ್ ಆಗೋದು, ಸಡನ್ನಾಗಿ ಯು ಸ್ಟಾರ್ಟ್ ಫೀಲಿಂಗ್ ನೆಗೆಟಿವಿಟಿ ಔಟ್ ಆಫ್ ನೋ ವೆರ್, ಜಸ್ಟ್ ಲೈಕ್ ಹವ್ ಯು ಹ್ಯಾಡ್. ಸೊ ಟಿಪಿಕಲಿ ನನಗಿವಾಗ ಏನು ಅರ್ಥ ಆಗ್ತಾ ಇದೆ ಅಂದರೆ, ಇಟ್ ಫೀಡ್ಸ್ ಆನ್ ಯೋರ್ ಸ್ಟ್ರಾಂಗ್ ಎನರ್ಜಿ, ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಇಸ್ ದಟ್ ದ ರೈಟ್ ಪರ್ಸ್ಪೆಕ್ಟಿವ್? ಯು ಕ್ಯಾನ್ ಸೇ ಇಟ್ ದಟ್ ವೇ. ಓಸ್ಟ್ ಒಂದು ಪ್ಯಾರಾಸೈಟ್ ಥರ ಅನ್ಕೊಬೋದು ಸೈನ್ಸಲ್ಲಿ. ಒಂದು ಪ್ಯಾರಾಸೈಟ್ ಬಂದು ಎನರ್ಜಿ ಬೇಕು, ಅದು ಬದುಕಬೇಕು ಅನ್ನೋ ಓಸ್ಟ್ಗೆ ಹೆಂಗೆ ಅಟ್ಯಾಚ್ ಆಗಿ ಅದು ಎನರ್ಜಿ ಸೆಕ್ ಮಾಡೋದು ಬದುಕುತ್ತೋ, ಸಿ ಎನರ್ಜೀಸ್ ಹ್ಯಾಸ್ ಟು ಫೀಡ್ ಆನ್ ಸಮಥಿಂಗ್ ಎಲ್ಸ್ ಫಾರ್ ದೆಮ್ ಟು ಗ್ರೋ. ಆಸ್ ಸಿಂಪಲ್ ಆಸ್ ದಟ್. ಈಗ ಹೆಂಗೆ ನಮಗೆ ನಾನು ಹೇಳಿದೋಗೆ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಆಲ್ಮೋಸ್ಟ್ ನಮ್ಮ 8 ಜನಕ್ಕೂ ಫುಲ್ ಎನರ್ಜಿ ಡೌನ್ ಆಯಿತು ಫಾರ್ ನೋ ರೀಸನ್. ಈ ಥರ ಇಟ್ ಕೀಪ್ಸ್ ಫೀಡಿಂಗ್. ಫಾರ್ ನಾವು 2 hours ಅಲ್ಲೇ ಆಗಿತ್ತು. ಫಾರ್ ಇಫ್ ಎನರ್ಜಿ ಸ್ಟೇಸ್ ವಿತ್ ಯು ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್, ಇಟ್ ಕ್ಯಾನ್ ಫೀಡ್ ಆನ್ ಯು ಮೆಂಟಲಿ, ಇಟ್ ಕ್ಯಾನ್ ಫೀಡ್ ಆನ್ ಯು ಫಿಸಿಕಲಿ. ಐ ಮೀನ್ ಆನ್ ಯುವರ್ ಎನರ್ಜಿ ಲೆವೆಲ್ಸ್ ವಿಲ್ ಕೀಪ್ ಕಮಿಂಗ್ ಡೌನ್ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೊ ಇದನ್ನೇ ಪೊಸೆಷನ್ ಅಂತ ಕರೆಯೋದಾ? It is not possession actually. So possession is when it takes over your body completely. It can be an early stage of possession ಅನ್ಬೋದು ನೀವು. Possession ಹಿಂಗೆ ಸಡನ್ ಆಗಿ ವಿತಿನ್ ಸ್ನಾಪ್ ಇಟ್ ವಾಂಟ್ ಹ್ಯಾಪನ್. ಅದಕ್ಕೂ ಸ್ವಲ್ಪ ಸ್ಟೇಜಸ್ ಇದೆ, ಅದಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಇಟ್ ಮೇಕ್ ಶೋರ್ ಇಫ್ ಯು ಆರ್ ದ ರೈಟ್ ಪರ್ಸನ್ ಆರ್ ನಾಟ್ ಟು ಎಂಟರ್ ಅಂಡ್ ಯು ಆರ್ ವೀಕ್ ಎನಫ್ ಟು ಎಂಟರ್ ಆರ್ ನಾಟ್ ಟು ಕಂಟ್ರೋಲ್. ಸಿ ಎನರ್ಜಿ ವಾಂಟ್ಸ್ ಟು ಕಂಟ್ರೋಲ್ ಯು. ಹೆಂಗ್ ಇದು ಪ್ಯಾರಾಸೈಟಿಕ್ ಫಿನಾಮಿನನ್ನೇ ಇಟ್ಕೊಳ್ಳಿ ಒಂಥರ. ಹೆಂಗೆ ಪ್ಯಾರಾಸೈಟ್ ಓಸ್ನ ತಗೊಂಡೋಗಿ ಕಂಟ್ರೋಲ್ ಮಾಡಿ ಅದನ್ನ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೋ, ಸೇಮ್ ಥಿಂಗ್ ಹ್ಯಾಪನ್ ಇನ್ ಪೊಸಿಷನ್. ಅದಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಯು ಕ್ಯಾನ್ ಕಾಲ್ ಇಟ್ ಲೈಕ್ ಅ ಪ್ರೀ ಸ್ಟೇಜ್ ಆಫ್ ಪೊಸಿಷನ್ ಅನ್ಬೋದು. ಬಟ್ ಇಟ್ ಇಸ್ ನಾಟ್ ಕಂಟ್ರೋಲಿಂಗ್ ಯು, ಇಟ್ ಇಸ್ ಶೋಯಿಂಗ್ ಯು ಸೈನ್ಸ್ ವಾಟ್ ಕ್ಯಾನ್ ಹ್ಯಾಪನ್. ಸೊ ದಟ್ ಇಸ್ ವೆನ್ ಯು ಹ್ಯಾವ್ ಟು ಸ್ಟೆಪ್ ಇನ್ ಆ್ಯಂಡ್ ದೆನ್ ಮೇಕ್ ಶೋರ್ ಥಿಂಗ್ಸ್ ಆರ್ ಫೈನ್. ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಹಂಗೆ ಬಿಟ್ಬಿಟ್ರೆ ಇಟ್ ಕ್ಯಾನ್ ಲೀಡ್ ಟು ಪೊಸಿಷನ್, ಬಟ್ ನಾಟ್ ಆಲ್ ದ ಟೈಮ್ ಇಟ್ ಹ್ಯಾಸ್ ಟು ಬಿ ಪೊಸಿಷನ್. ಓಕೆ, ಸಮ್ ಎನರ್ಜೀಸ್ ಡಸಂಟ್ ವಾಂಟ್ ಟು ಪೊಸೆಸ್ ಯು, ದೇ ಜಸ್ಟ್ ವಾಂಟ್ ಟು ಯೂಸ್ ಯು ಆಸ್ ಅ ಎನರ್ಜಿ ಸೋರ್ಸ್. ದೇ ಜಸ್ಟ್ ವಾಂಟ್ ಟು ಪ್ಲೇ ಅರೌಂಡ್. ಸೊ ನೀವು ಹೇಳೋ ರೀತಿ ನೋಡಿದ್ರೆ ಒಂದು ಎನರ್ಜಿ, ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನ ಫೀಡ್ ಮಾಡಿಕೊಂಡು ಪೊಸೆಸ್ ಮಾಡ್ದೇ ಸರ್ವೈವ್ ಆಗ್ಬೋದು. ಹಾಂ, ಆ್ಯಂಡ್ ಸೆಕೆಂಡ್ ಥಿಂಗ್, ಇಟ್ ನೀಡ್ ನಾಟ್ ಬಿ ನೆಗೆಟಿವ್ ಎನರ್ಜಿ ಅಲೋನ್. ಇಟ್ ಕ್ಯಾನ್ ಬಿ either of the energies. See, every energy has to evolve, has to do something, has to grow in itself. So it needs a body, human body, it needs a source. So any energy can live on you. ನಿಮ್ಮ ಜೊತೆ ನಿಮ್ಮ ಮೈ ಒಳಗೆ ಇರಬೇಕು ಅಂತಲ್ಲ, ಮೈ ಆಚೆನೇ ಇರ್ಬೋದು, ಅಟ್ಯಾಚ್ ಆಗದಿರೇ it can be, it need not be inside your body. In possess ಆಗೋದು ಬೇಕಾಗಿಲ್ಲ, but it can be near you and it will have an attachment with you. Still drain you. It will drain you for sure. I mean, ನಾನು ಹೇಳಿದ ನಮ್ಮ ಇನ್ಸಿಡೆಂಟ್ 8 ಜನಕ್ಕೆ it cannot possess all 8 people at once. Correct. But everyone was like completely gone. So that energy level will be very high. It's not like ನೀವು ಆತ್ಮ ಅಂತ ಹೇಳ್ತಿರಲ್ಲ, ಭೂತ. So it is something beyond it. So ನಿಮಗೆ ಈ ಆತ್ಮಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಹೈರಾರ್ಕಿ ಇರುತ್ತೆ. ಸೊ ಹೆಂಗೆ ಈಗ ಒಂದು ಆರ್ಮಿಯಲ್ಲಿ ಒಂದು ಹೈರಾರ್ಕಿ ಇರುತ್ತೆ, ಪೊಲೀಸಲ್ಲಿ ಒಂದು ಹೈರಾರ್ಕಿ ಇರುತ್ತೆ. So everything has an hierarchy even in this. So ಹೆಂಗೆ ಲೈಕ್ ಫಾರ್ ಎಕ್ಸಾಂಪಲ್ ಲೋ ಲೆವೆಲ್ ಅದು ಫಸ್ಟ್ ಸ್ಟಾರ್ಟಿಂಗ್ ಲೆವೆಲ್ ವುಡ್ ಬಿ ದೆವ್ವ ಆಗ್ಬೋದು, ನಾವೇ ಗೋಸ್ಟ್ ಅಂತ ಹೇಳ್ತೀರಿ, ಇಲ್ಲ ಒಂದು ಸ್ಪಿರಿಟ್ಸ್ ಆಗಿರ್ಬೋದು, ಆತ್ಮಗಳು ಅಂತಿರಲ್ಲ. ಆ ಥರ ಹೋಗ್ತಾ ಇರೋ ಲಾಟ್ ಆಫ್ ಥಿಂಗ್ಸ್, ಜಿನ್ಸ್, ಡೀಮನ್ಸ್, ದ ಲಾಟ್ ಆಫ್ ಥಿಂಗ್ಸ್. ಇಫ್ ನೀವು ವೆಸ್ಟರ್ನ್ ಸೈಡ್ ನೋಡಿದ್ರೆ ಅದಕ್ಕೊಂದು ಹೈರಾರ್ಕಿನೇ ಇದೆ. ನೀವು ಹಿಂದೂ ಮೈಥಾಲಜಿ ನೋಡಿದ್ರು ಬೇರೆ ಬೇರೆ ಹೆಸರಲ್ಲಿರುತ್ತೆ, ಬಟ್ ಕಾನ್ಸೆಪ್ಟ್ ಕ್ವೈಟ್ ದ ಸೇಮ್ ಇರುತ್ತೆ. ಸೊ ಆ ಥರ ಒಂದೊಂದು ಲೆವೆಲ್ಗೂ ಹೋಗ್ತಾರಂಗೆ ಅದ್ರ ಎನರ್ಜಿ, ಪವರ್, ಅದು ಮಾಡೋ ರೀತಿ, ಅದು ಎಕ್ಸ್ಪೀರಿಯನ್ಸಸ್ಸು ವಿಲ್ ಬಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಸಿನ್ಸ್ ಯು ಮೆನ್ಷನ್ ಜಿನ್ಸ್, ನನಗೆ ಈ ಜಿನ್ಸ್ ನಾನು ಮೂವೀಸಲ್ಲಿ ಮಾತ್ರ ನೋಡಿದ್ದೀನಿ. ಐ ಮೀನ್ ಫ್ರೆಂಡ್ಲಿ ಜೀನಿ ನೋಡಿದ್ದೀನಿ ನಾನು, ಬಿಕಾಸ್ ಇಟ್ ವಾಸ್ ಅ ಕಾರ್ಟೂನ್. ಬಟ್ ಟಾಕಿಂಗ್ ಅಬೌಟ್ ದಿಸ್ ಜಿನ್ಸ್, ಏನು ಡಿಫ್ರೆನ್ಸು ಈ ನಾರ್ಮಲ್ ಆತ್ಮಗಳಿಗಿಂತ ಈ ಜಿನ್ಸ್? ಏನು ಈ ಜಿನ್ಸ್ ಅಂದರೆ? ಸೊ ಐ ಥಿಂಕ್ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಕೇಳಿದ ಕತೆ, ನೋಡಿದ ಕತೆ ಅಂದರೆ ಅಲಾಡಿನ್ ಮ್ಯಾಜಿಕ್ ಲ್ಯಾಂಪ್. ಸೊ ಹಿಂಗೆ ಅಲಾಡಿನ್ ಹೋಗಿ ಒಂದು ದೀಪ ಉಚ್ಚಿದ ತಕ್ಷಣ ಅಲ್ಲೊಂದು ಜೀನಿ ಬರುತ್ತೆ, ಗ್ರ್ಯಾಂಡ್ಸ್ ವಿಶಸ್. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೇಮ್ ಸಿನಾರಿಯೋ, ಬಟ್ ಇನ್ಸ್ಟೆಡ್ ಆಫ್ ದ ಗುಡ್ ಜೀನಿ ಕನ್ಸಿಡರ್ ಅ ಬ್ಯಾಡ್ ಜೀನಿ. ಜಸ್ಟ್ ಉಲ್ಟಾ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಲ್ಲ. ಸೊ ದ್ಯಾಟ್ ಜೀನಿ ಗ್ರ್ಯಾಂಡ್ಸ್ ಯು ವಿಶಸ್, ಕೀಪ್ಸ್ ಯು ಗುಡ್ ಅಲಾಡಿನಲ್ಲಿ. ಬಟ್ ಅದೇ ದಿಸ್ ಜಿನ್ಸ್ ಇಸ್ ಒನ್ ಪ್ರೀ ಇಸ್ಲಾಮಿಕ್ ಇರೋ ಹೇಳ್ಬೋದು. ಸೊ ಈ ಜಿನ್ಸ್ನ ತುಂಬ ಮೆನ್ಷನ್ ಮಾಡಿರೋದು ಇಸ್ಲಾಮಿಕ್ ಕಲ್ಚರಲ್ಲಿ, ಆ್ಯಂಡ್ ಅ ಬೆಟ್ ಇನ್ ಯುನೋ ಲೈಕ್ ಈವನ್ ಇನ್ ದ
ಕ್ರಿಸ್ಟಿಯಾನಿಟಿ ಕಲ್ಚರಲ್ಲೂ ಸ್ವಲ್ಪ ಮೆನ್ಷನ್ ಆಗುತ್ತೆ. ಬಟ್ ಮೇಜರ್ಲಿ ದಿಸ್ ಇಸ್ ಫ್ರಮ್ ಪ್ರೀ ಇಸ್ಲಾಮಿಕ್ ಎರಾ. And then Islam's ತುಂಬ ಜನ ಇದನ್ನ started believing it, and it's mentioned in Quran as well, in the holy book of Quran. They mentioned about jinns as well. So jinns are basically henge ಒಂದು concept ಏನು ಅಂದ್ರೆ, in both the books, the holy books of Islam and Christianity, the jinns are made from a smokeless fire. So it started when humans were born. So humans were born on earth, and this were born in a parallel universe, but it's made from a smokeless fire, a fire which cannot emit smoke is a creator of jinn antare. So they say the jinns were created to help humanity and to grant wishes for people. So ನಾವು ಒಂದು ಮನುಷ್ಯನಿಗೆ ಏನಾದರೂ ಬೇಕಾಗಿದ್ರೆ ಹೆಂಗೊಂದು ಅಲಾಡಿನ್ ಜೀನಿ ಲ್ಯಾಂಪ್ ಹೆಂಗೆ ಬಂದೊಂದು ಕಷ್ಟದಲ್ಲ ಹೆಲ್ಪ್ ಮಾಡುತ್ತೋ ಆ ಥರ ಹೆಲ್ಪ್ ಮಾಡೋಕ್ಕೆ ಕ್ರಿಯೇಟ್ ಆಗಿದ್ದು ಜಿನ್ಸ್. ದೇ ಸೇ ದಟ್ ರೆಬಲ್ ಆಯಿತು. ಸೊ ಜಿನ್ಸ್ ಒಂದು ಹ್ಯುಮ್ಯಾನಿಟಿನ ಬಿಕಾಸ್ ಹ್ಯೂಮನ್ಸ್ ವರ್ ವೆರಿ ಕ್ಲೋಸ್ ಟು ಗಾಡ್ಸ್. ಹ್ಯೂಮನ್ಸ್ ಬಗ್ಗೆ ಒಂದು ಗಾಡ್ಗೆ ಇಸ್ಲಾಮ್ ಅಲ್ಲ ಕ್ರಿಶ್ಚಿಯನ್ ಹೇಳಿದ್ರೆ ಹ್ಯೂಮನ್ಸ್ ವರ್ ಲವ್ಡ್ ಬೈ ಗಾಡ್. ಸೊ ಅವ್ರಿಗೋಸ್ಕರ ಆ ಲವ್ನ ನೋಡಿ ಜಿನ್ಸ್ ಸ್ಟಾರ್ಟೆಡ್ ಹೇಟಿಂಗ್ ಇಟ್ ಬಿಕಾಸ್ ದೇ ವರ್ ನಾಟ್ ಶೋಯಿಂಗ್ ದಟ್ ಮಚ್ ಅಫೆಕ್ಷನ್ ಟುವರ್ಡ್ಸ್ ಜಿನ್ಸ್. ಗಾಡ್ ವಾಸ್ ನಾಟ್ ಶೋಯಿಂಗ್ ಅಂತ ರೆಬೆಲ್ಡ್. So after that some jinns started rebelling. Some of them were still continued to be good ones. ಅವಾಗ ಸ್ವಲ್ಪ ಜಿನ್ಸ್ ಏನು ಮಾಡ್ತು ಅಂದರೆ ಸ್ಟಾರ್ಟೆಡ್ ಹೆಲ್ಪಿಂಗ್ ಪೀಪಲ್. ಸ್ಟಾರ್ಟಿಂಗಲ್ಲಿ ಲಾಲಚ್ ತೋರಿಸಿ ಒಂದು ನಿಮಗೆ ಇಷ್ಟ, ನಿಮಗೆ ಒಂದು ಕಷ್ಟದಲ್ಲಿ ನಾನು ಇದ್ದೀನಿ ಅನ್ನೋಂಗೆ ತೋರಿಸಿ ಬಿಲೀವ್ ಮಾಡಿಸಿ ಸ್ಟಾರ್ಟೆಡ್ ಫೀಡಿಂಗ್ ಆನ್ ದೆಮ್. ಸ್ಟಾರ್ಟೆಡ್ ಲೈಕ್ ಫೀಡಿಂಗ್ ಆನ್ ಎನರ್ಜಿ, ಡಿಮ್ಯಾಂಡಿಂಗ್. ಸೊ ಇನಿಷಿಯಲ್ ಆಗಿ ನಿಮಗೆ ಹೆಂಗೆ ಒಂದು ಜಿನ್ ಸ್ಟಾರ್ಟಿಂಗಲ್ಲಿ ಹೆಲ್ಪ್ ಮಾಡೋಕ್ಕೆ ಹೋಗುತ್ತೋ, ಆಮೇಲೆ ಹೋಗ್ತಾ ಇಟ್ ಸ್ಟಾರ್ಟೆಡ್ ಲೈಕ್ ಟೇಕಿಂಗ್ ಯು ಕಂಪ್ಲೀಟ್ಲಿ. So they want to keep you like a slave, they want to keep you like a puppet for itself. ಆ ಥರ ಒಂದು ಜಿನ್ ಕಾನ್ಸೆಪ್ಟ್. ಸೊ ನಿಮ್ಮ ಈ ಒಂದು ಇಷ್ಟು ವರ್ಷಗಳ ಒಂದು ಇನ್ವೆಸ್ಟಿಗೇಷನಲ್ಲಿ ಹ್ಯಾವ್ ಯು ಕಮ್ ಅಕ್ರಾಸ್ ಎನಿ ಜಿನ್ಸ್? ಐ ವಾಸ್ ಅಬೌಟ್ ಟು. ಸೊ ದರ್ ವಾಸ್ ಒಂದು ಚಾನ್ಸ್ ಸಿಕ್ಕಿತ್ತು. ಸೊ ಜಿನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನನಗೂ ತುಂಬ ಆಸೆ ಇತ್ತು ಟು ಲೈಕ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಟು ಜಿನ್ ಅಂತ. ಬಟ್ ಒಂದು ಕೇಸ್ ಈ ಥರ ಬಂದಿತ್ತು ಬ್ಯಾಕ್ ಇನ್ 2017-18 ಹಂಗೆ. ಒಂದು ಬ್ಯಾಂಗ್ಳೂರಲ್ಲಿ, ಒಂದು ಸೆಂಟ್ರಲ್ ಬ್ಯಾಂಗ್ಳೂರಲ್ಲಿ ಒಂದು ಕೇಸ್ ಬಂದಿತ್ತು. ಈ ಥರ ಒಂದು ಟ್ರೇಡರ್ ಇದ್ರು. ಸೊ ಈ ವಾಸ್ ಅ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ತುಂಬ ಲಾಸಸ್ ಆಗ್ತಿತ್ತು. ಆ್ಯಂಡ್ ಆಫ್ಟರ್ ಅ ಪಾಯಿಂಟ್ ಇದಟ್ ಸಮ್ ಪೂಜಾ ಅದು ಏನೇನೋ ಅವರು ಕಲ್ಚರಲ್ ಮಾಡಿದರು. ಅದಾಗಿದ ಮೇಲೆ ಈ ಗ್ರೋ ಬಿಯಾಂಡ್ ಸಡನ್ನಾಗೆ ಈ ಬಿಕಮ್ ಫ್ರಮ್ ನಥಿಂಗ್ ಟು ಅ ಕ್ರೋರ್ಪತಿ. ಅದಾಗಿದ ಮೇಲೆ ಸಡನ್ಲಿ ಈ ಸ್ಟಾರ್ಟೆಡ್ ಫೇಸಿಂಗ್ ಲಾಸಸ್ ಆಗ್ತಿತ್ತು. ಅದು ಬಿಟ್ಟರೆ ಅವ್ರ ಹೆಲ್ತ್ ತುಂಬ ಡಿಟರೇಟ್ ಆಗ್ತದೆ. ತುಂಬ ಫಿಟ್ ಆಗಿದ್ದ ಪರ್ಸನ್ ಹೆಲ್ತ್ ತುಂಬ ಡಿಟರೇಟ್ ಆಗ್ತಾ ಇತ್ತು. ಸೊ ಇದಾಗಿದ ಮೇಲೆ ಅವನು ಒಂದು ಫ್ರೆಂಡ್ ಮೂಲಕವಾಗಿ ಕಾಂಟ್ಯಾಕ್ಟ್ ಮಾಡಿ ನಮಗೆ ಹೇಳಿದರು ಈ ಥರ ಅವ್ರೇನೋ ಒಂದು ರಿಚುವಲ್ ಮಾಡಿ ಒಂದು ಜಿನ್ನ ತೊಗೊಂಬಂದು ಮನೇಲಿಟ್ಟರು. ಮನೇಲಿ ಇಟ್ಕೊಂಡು ಅದು ಕೇಳಿದ್ದು ವಿಷಯ ಎಲ್ಲ ಗ್ರ್ಯಾಂಟ್ ಮಾಡಿದ್ರು. ಆ್ಯಂಡ್ ಹೋಗ್ತಾ ಇಟ್ ಸ್ಟಾರ್ಟೆಡ್ ಟೇಕಿಂಗ್ ಇಟ್ಸ್ ಓನ್ ಶೇಪ್. ಅದ್ರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆವಾಗ ನನ್ನ ನನ್ನ ಮಾತ್ರ ಪರ್ಸನಲಾಗಿ ಕರೆದಿದ್ರು. ಸೊ ಫಸ್ಟ್ ಟೈಮ್ ನಾನು ಹೋಗ್ಬೇಕಾದ್ರೆ ಒಂದು ಫೋನ್ ಮಾಡಿ ಇಲ್ಲಲ್ಲ ಈ ಥರ ಏನೋ ಒಂದು ಸಡನ್ ಎಮರ್ಜೆನ್ಸಿ ಇದೆ, ಹಾಸ್ಪಿಟ್ಲಿಗೆ ಹೋಗಬೇಕು, ಇಟ್ ಕ್ಯಾನ್ಸಲ್ಡ್. ಇದೇ ಥರ ಒಂದು 4-5 ಟೈಮ್ಸ್ ನಾನು ವಿಸಿಟ್ ಮಾಡಬೇಕಿತ್ತು, ನನ್ನ ಟೀಮ್ ಜೊತೆ ಹೋಗಬೇಕಿತ್ತು. ಎವ್ರಿ ಟೈಮ್ ಒನ್ ಆಫ್ ದಿ ಥಿಂಗ್ ಹ್ಯಾಪನ್ ಓವರ್ ಅ ಪೀರಿಯಡ್ ಆಫ್ 3 months ಇದೇ ಥರ ಆಗ್ತಿತ್ತು. ಸೊ ಅದಾಗಿದ್ಮೇಲೆ ಆಫ್ಟರ್ 6 months ಕಂಟಿನ್ಯೂಸ್ ಟ್ರೈ ಮಾಡಿ ಏನು ಮಾಡಿಯೋ ಲೊಕೇಶನ್ಗೂ ಹೋಗೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಸೊ ಆ ಟೈಮಲ್ಲಿ ಆಫ್ಟರ್ 6 months ಈ ಪಾಸ್ಟ್ ಅವೇ. ಆ್ಯಂಡ್ ದೆನ್ ದೇ ಸೋಲ್ಡ್. ಅವ್ರ ಮಕ್ಕಳು ಆ ಪ್ರಾಪರ್ಟಿನ ಸೇಲ್ ಮಾಡಿ ಅದಕ್ಕೂ ತುಂಬ ಕಷ್ಟ ಬಿದ್ದು ದೇ ಕೇಮ್ ಔಟ್ ಆಫ್ ಇಟ್. ಸಮ್ಹೌ ದೇ ಕೇಮ್ ಔಟ್ ಆಫ್ ಇಟ್ ಆಫ್ಟರ್ ಡೂಯಿಂಗ್ ಸೋ ಮೆನಿ ರಿಚುವಲ್ಸ್. ಅವರು ರಿಲಿಜಿಯಸ್ ರಿಚುವಲ್ಸ್ ಎಲ್ಲ ಮಾಡಿ ಒಂದು ಕಂಟ್ರೋಲಿಗೆ ತಂದು ದೇ ಸೋಲ್ಡ್ ದ ಪ್ರಾಪರ್ಟಿ, ದೇ ಲೆಫ್ಟ್ ಫ್ರಮ್ ದೇರ್. ಆ್ಯಂಡ್ ಈಗ ಮನೆಯಲ್ಲಿ ಅಷ್ಟು ನನಗೆ ಅಪ್ಡೇಟ್ ಅಲ್ಲ, ಬಟ್ ಈಗ ಯಾರೋ ಮನೆ ತಗೊಂಡವರು ಅದರಲ್ಲಿ ಇಲ್ಲ ಅಂತ ಮಾತ್ರ ಒಂದು ನ್ಯೂಸ್ ಇದೆ ಅಷ್ಟೇ. ಓಕೆ. ಸೊ ಈ ಒಂದು ಜಿನ್ ವೆರಿ ಗುಡ್ ಟರ್ಮ್ ಜೀನಿ ಆಗಿರ್ಬೋದು, ಬೇಸಿಕಲಿ ಕಾಲಿಂಗ್ ಇಟ್ ಆಸ್ ಅ ಜಿನ್. ಅದನ್ನು ನಾವೋಗಿ ಅಪ್ರೋಚ್ ಮಾಡಿ ಇದು ಮಾಡ್ಕೊಬೇಕಾ, ಇಲ್ಲ ಹೌ ಡು ದೇ ವರ್ಕ್? ಅವ್ರು ಎಲ್ಲಿರ್ತಾರೆ? ಐ ನೋ ದೇ ಆರ್ ಫ್ರಮ್ ದಿ ಅದರ್ ವರ್ಲ್ಡ್, ಇನ್ ದ ಪ್ಯಾರಲಲ್ ಯೂನಿವರ್ಸ್, ಬಟ್ ಅವ್ರನ್ನ ಈ ಒಂದು ಎಕ್ಸಿಸ್ಟೆನ್ಸಿಗೆ ಕರ್ಕೊಂಬರ್ಬೇಕು ಅಂದರೆ ಅದಕ್ಕೆ ನೀವು ಹೇಳಿದೇನೋ ರಿಚುವಲ್ ಮಾಡಿ ಕರ್ಕೊಂಬಂದರು ಅಂತ. ಬಟ್ ಅದರ್ವೈಸ್ ಇವಾಗ ನೀವು ಹೇಳೋ ರೀತಿ ನೋಡಿದ್ರೆ ಅವ್ರು ಕರ್ಕೊಂಬಂದರು, ನಾವು ದ ಜಿನ್ ಇಸ್ ಆಫನ್ ಅದೆಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಅದು ಮತ್ತೆ ಇನ್ನೊಬ್ಬರ ಮೇಲೆ ಫೀಡ್ ಮಾಡಬೇಕು ಅಂದರೆ ಅದು ಚಾಯ್ಸಸ್ ಮಾಡುತ್ತಾ, ಇಲ್ಲ ಅದು ಹೇಗೆ ಬರುತ್ತೆ ನಮ್ಮ ವರ್ಲ್ಡ್ ಒಳಗೆ? ಸಿ ಜಿನ್ಸ್ ಆ್ಯಂಡ್ ಅರ್ತ್ ಅವ್ರ ಕಾನ್ಸೆಪ್ಟಲ್ಲಿ ಇಸ್ಲಾಮಿಕ್ ಆರ್ ಕ್ರಿಸ್ಟಿಯಾನಿಟಿಲಿ ಇಟ್ಸ್ ಇನ್ ಪ್ಯಾರಲಲ್ ವರ್ಲ್ಡ್. ಸೊ ಇಟ್ಸ್ ಲೈಕ್ ಇಟ್ ಕೋ ಎಕ್ಸಿಸ್ಟ್. ಸೊ ಜಸ್ಟ್ ಅ ಬ್ರಿಡ್ಜ್, ಒಂದು ಸ್ಮಾಲ್ ಬ್ರಿಡ್ಜ್ ಇರುತ್ತೆ, ಒಂದು ರೂಟ್ ಇದೆ, ಈ ಕಡೆ ಹೋಗಿ ಆ ಕಡೆ ಹೋಗಿ ಬರೋಕ್ಕಷ್ಟೇ. ಸೊ ಇಟ್ ಕ್ಯಾನ್ ಬಿ ಲಿವಿಂಗ್ ನೆಕ್ಸ್ಟ್ ಟು ಅಸ್ ಈವನ್ ನಾವು, ನಮಗೆ ಗೊತ್ತಾಗಲ್ಲ. ಸೊ ಇಟ್ಸ್ ಇಸ್ ಓನ್ ಚಾಯ್ಸ್. 2 things here. One is people, like ತುಂಬ ಲಾಲಜಿಂದ ನಮ್ಗೆ ಏನಾದರೂ ಬೇಕು, ಈ ಥರ ಬೇಕು, ಆ ಥರ ನಮ್ಗೆ ಲೈಫಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋಗೆ
people say, some tantrics or someone in that religious, they say ಅವರು ಜಿನ್ನ ಅವರು ಕಂಟ್ರೋಲಲ್ಲಿ ಇಟ್ಟಿರ್ತಾರೆ ಅಂತ. ಸೊ ಲೈಕ್ ಹೌ ಯು ಸೇ ಅಲಾಡಿನ್ ಮ್ಯಾಜಿಕ್ ಲ್ಯಾಂಪಲ್ಲಿ ಹೆಂಗೆ ಒಂದು ಜೀನಿನ ಒಂದು ಲ್ಯಾಂಪಲ್ಲಿ ಹಾಕಿಟ್ಟಿರ್ತಾರೋ ಆ ಥರ they say jinns are controlled kept in a controlled environment. So people, they say, like those tantrics, what they do is avrana control ಮಾಡಿಟ್ಟು they give it to you for a sum of money. Or jinns ತುಂಬಾ ದಿನ ಇಟ್ಕೊಳಕ್ಕೆ ಆಗಲ್ಲ. ಒಂದು after a period of time when it starts growing up, ಅದರ energy keeps increasing because it starts feeding on you. So jinns over a period of time ನಿಮ್ಗೆ ಅದು ನೀವು ಅದು ಕಂಟ್ರೋಲ್ ಇಟ್ಕೊಳಕ್ಕೆ ಹೋಗ್ತಾ ನಿಮ್ಮ ಕಂಟ್ರೋಲ್ಗೆ ಅದಿರಲ್ಲ, ಅದು ನಿಮ್ಮ ಕಂಟ್ರೋಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಪೀಪಲ್ ಆಫನ್ ಡೂ ಇಟ್, ದೇ ಟ್ರೈ ಟು ಕಂಟ್ರೋಲ್ ಇಟ್, ಡಿಫ್ರೆಂಟ್ ಟೆಕ್ನಿಕ್ಸ್ ಏನೇನೋ ಮಾಡ್ತಾರೆ. ವಿ ಕಾಂಟ್ ಗೋ ದಟ್ ಡೀಪ್ ಇನ್ ಟು ಇಟ್ ಬಿಕಾಸ್ ದರ್ ಆರ್ ಸಮ್ ಸರ್ಟನ್ ಪೀಪಲ್ ಹೇಳ್ತಾರೆ ನಾನು ಜಿನ್ನ ಕಂಟ್ರೋಲ್ ಮಾಡಿ ಇಟ್ಟಿದ್ದೀನಿ ಅಂತ, ಬಟ್ ಇಟ್ ನೀಡ್ ನಾಟ್ ಬಿ ರಿಯಲ್. ಸೊ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ನೀಡ್ಸ್ ಟು ಹ್ಯಾಪನ್ ಟು ಕಂಟ್ರೋಲ್ ಅ ಜಿನ್. ಆ್ಯಂಡ್ ಸೆಕೆಂಡ್ ಥಿಂಗ್ ಆಸ್ ನೀವು ಹೇಳಿದಾಗ ಒಂದು ಈಗ ಅವ್ರ ಮನೇಲಿ ಬಿಟ್ಟು ಹೋಗಿದ್ಮ್ಯಾಗ ಮನೇಲಿ ಏನು ಇದು ಮಾಡೋಕ್ಕಾಗಿಲ್ಲ. ಸೊ ಜಿನ್ ವಿಲ್ ಓನ್ಲಿ ಅಲೋ ದ ಪೀಪಲ್ ಒನ್ಸ್ ಇಟ್ ಕ್ಯಾಪ್ಚರ್ಸ್ ಎ ಹೋಮ್. ಹೆಂಗೆ ಒಂದು ಟೆನೆಂಟ್ ಬಂದು ಮನೆ ಹಿಡ್ಕೊಂಡ್ಬಿಟ್ಟ ಅನ್ನಂಗೆ ಆಯಿತು, ಆ ಒಂದು ಲೊಕೇಶನ್ ಮನೇನ ಕ್ಯಾಪ್ಚರ್ ಮಾಡಿದ್ಮೇಲೆ ಅದು ಯಾರು ಇಷ್ಟ ಬೀಳೋ ಇಟ್ ಬಿಕಮ್ಸ್ ದ ಓನರ್, ಇಟ್ ಬಿಕಮ್ಸ್ ದ ಓನರ್ ಆಫ್ ದ ಕಂಪ್ಲೀಟ್ ಪ್ರಾಪರ್ಟಿ. ಅದು ಯಾರನ್ನ ಒಳಗಡೆ ಬರೋಕ್ಕೆ ಇಷ್ಟ ಬೆಳೆಸುತ್ತೋ ಅವ್ರನ್ನ ಮಾತ್ರ ಕರ್ಕೊಳುತ್ತೆ. ಸೊ ಯಾರೇ ತೊಗೊಂಡ್ರು ಏನೇ ಮಾಡಿದ್ರು ಇಟ್ ಓನ್ಲಿ ಅಲೋ ಸರ್ಟನ್ ಪೀಪಲ್ ಟು ವಾಟ್ ಎವರ್ ಇಟ್ ಫೀಲ್ಸ್ ಗುಡ್ ಟು ಟೇಕ್ ಇನ್. ಸೊ ಇಟ್ ಚೂಸಸ್, ಯು cannot choose a jinn, the jinn actually chooses you. Okay. ಸೊ ಬ್ಯಾಕ್ ಟು ದಿ ನಾರ್ಮಲ್ ಟಾಪಿಕ್. ಸೊ ಐಡಿಯಲಿ ಇವಾಗ ಒಬ್ಬ ಮನುಷ್ಯಂಗೆ ಹುಟ್ಟಿದಾಗಿಂದ ಸಾಯೋ ತನಕ ಒಂದು ಲೈಫ್ ಸೈಕಲ್ ಇದೆ. ಅಂದರೆ ಲೈಕ್ ಲೈಕ್ ಮಗು ಸ್ಟೇಜ್ ಆಗಿರ್ಬೋದು, ಅಡಾಲಸೆಂಟ್, ಟೀನೇಜ್, ಅಡಾಲಸೆಂಟ್, ದೆನ್ ಮಿಡ್ ಏಜ್, ದೆನ್ ಫೈನಲ್ ದ ಓಲ್ಡ್ ಏಜ್, ಆ್ಯಂಡ್ ದೆನ್ ಹಿ ಡೈಸ್. ಸೊ ಇದಕ್ಕೆ ನೆಗೆಟಿವ್ ಎನರ್ಜೀಸ್ ಇದ್ದವ ಭೂತ, ಅದಕ್ಕೂ ಏನಾದರೂ ಒಂದು ಲೈಫ್ ಸೈಕಲ್ ಥರ ಏನಾದರೂ ಇದೆಯಾ? ಸೊ ನಾನು ಸಿಂಪಲ್ ಆಗಿ ಹೇಳಿದಾಗ ಒಂದು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಒಂದು ಎನರ್ಜಿ ಫಾರ್ಮ್ ಆಗಿದ್ಮೇಲೆ ಇಟ್ ಕುಡ್ ಬಿ ನೆಗೆಟಿವ್, ಪಾಸಿಟಿವ್. ಒಂದು ಆತ್ಮ ಆಗಿರ್ಬೋದು, ಲೈಕ್ ಗೋಸ್ಟ್ ಆಗಿರ್ಬೋದು, ಇಲ್ಲ ಒಂದು ಸ್ಪಿರಿಟ್ ಆಗಿರ್ಬೋದು, ಆತ್ಮ ಥರ ಇರ್ಬೋದು. ಅದು ಒಂದು ಲೈಫ್ ಸೈಕಲ್ ಅಂತ ಹೇಳಿದ್ರೆ ಒಂದೊಂದು ಕಾನ್ಸೆಪ್ಟಲ್ಲಿ ಒಂದೊಂದು ಥರ ಹೇಳ್ತಾರೆ. ಈಗ ಒಂದು ಮನುಷ್ಯ ಫಾರ್ ಎಕ್ಸಾಂಪಲ್ ಅ ಗೋಸ್ಟ್ ಆರ್ ಅ ಸ್ಪಿರಿಟ್ ಇಸ್ ನಥಿಂಗ್ ಬಟ್ ಅ ಹ್ಯೂಮನ್ ಎನರ್ಜಿ. ಸೊ ಒಂದು ಮನುಷ್ಯ ಸತ್ತೋಗಿದ್ಮೇಲೆ ಅದೊಂದು ದೆವ್ವ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು 100 ವರ್ಷ ಇರಬೇಕಾಗಿದ್ದ ಮನುಷ್ಯ, 120 ವರ್ಷ ಇರಬೇಕಾಗಿದ್ದ ಮನುಷ್ಯ ಈ ಪಾಸಸ್ ಅವೇ 40, 50 ವಾಟ್ ಎವರ್ ಏಜ್ ಬಿಫೋರ್ ಕಂಪ್ಲೀಷನ್ ಮಾಡೋ ಮುಂದೆ ಅವ್ರು ತೀರ್ಕೊಂಡ್ರು. ಅವ್ರ ಆತ್ಮ ಸ್ಟೇಸ್ ಫಾರ್ ದಟ್ ಟೈಮ್ ಫ್ರೇಮ್, ವಾಟ್ ಎವರ್ ಟೈಮ್ ಫ್ರೇಮ್ ದೇ ಬಾರ್ನ್ ಇನ್ ದಿಸ್ ವರ್ಲ್ಡ್, ಅದು ಕಂಪ್ಲೀಟ್ ಮಾಡೋ ತನಕ ಇರುತ್ತೆ. ಸೊ ದಟ್ ಇಸ್ ಗೋಸ್ಟ್. ಆ್ಯಂಡ್ ಸ್ಪಿರಿಟ್ಸ್ ನಥಿಂಗ್ ಬಟ್ ಒನ್ಸ್ ಲೈಕ್ ದೇ ಕಂಪ್ಲೀಟೆಡ್ ದ ಲೈಫ್ ಟೈಮ್, ಬಟ್ ಇಟ್ ಡಿ ನಾಟ್ ಟೇಕ್ ಅ ಹ್ಯೂಮನ್ ಫಾರ್ಮ್. ಇಟ್ ಕ್ಯಾನ್ ಗೋ ಟು ದ ಸ್ಪಿರಿಟ್ ವರ್ಲ್ಡ್, ಇಟ್ ಕ್ಯಾನ್ ಕಮ್ ಬ್ಯಾಕ್, ಇಟ್ ಕ್ಯಾನ್ ಗೋ ಟು ದ ಪ್ಯಾರಲಲ್ ವರ್ಲ್ಡ್ ಆ್ಯಂಡ್ ಕಮ್ ಬ್ಯಾಕ್. ದೋಸ್ ಆರ್ ಲೈಕ್ ಎನರ್ಜೀಸ್. ಗೋಸ್ಟ್ ನಥಿಂಗ್ ಬಟ್ ದೇ ಆರ್ ಟ್ರಾಪ್ಡ್ ಇನ್ ಅ ಸರ್ಟನ್ ಪ್ಲೇಸ್. ಈಗ ಅವ್ರ ಮನೆ ಆಗಿರ್ಬೋದು, ಇಲ್ಲ ಒಂದು ಕಾಲೇಜ್ ಇರ್ಬೋದು, ಇಲ್ಲ ಏನೋ ಒಂದು ಬಿಲ್ಡಿಂಗ್ ಇರ್ಬೋದು. ಆದ್ರೆ ಲೈಫ್ ಸ್ಟೈಲಲ್ಲಿ ಅದು ಎಲ್ಲಿ ಇರ್ತಾ ಇತ್ತು, ಆ ಪ್ರಾಣದೊಂದಿಗೆ ಇರಬೇಕಾದ್ರೆ ಎಲ್ಲೊಂದು ಜಾಗದಲ್ಲಿ ಇರ್ತಾ ಇತ್ತು, ಆ ಕಾನ್ಸೆಪ್ಟ್ ಆ ಇದ್ರ ಬ್ಲಾಕ್ ಆಗೋಗ್ತದೆ. ಇಟ್ ಕೆನಾಟ್ ಗೋ ಬಿಯಾಂಡ್ ದಟ್. ಆ ಪೀರಿಯಡ್ ಆಗೋ ತನಕ ಅದು ಹೋಗೋಕ್ಕಾಗಲ್ಲ. ಸ್ಪಿರಿಟ್ಸ್ ಬಂದು ಫ್ರೀಯಾಗಿ ವ್ಯಾಂಡರ್ ಮಾಡ್ಬೋದು. ಸೇಮ್ ಥಿಂಗ್, ಇಟ್ಸ್ ಗೋಸ್ಟ್ ಬಟ್ ಇಟ್ ಕ್ಯಾನ್ ವ್ಯಾಂಡರ್ ಅರೌಂಡ್ ಫ್ರೀಲಿ ಬಿಟ್ವೀನ್ ವರ್ಲ್ಡ್ಸ್. ಸೊ ದರ್ ಇಸ್ ನೋ ಟೈಮ್ ಫ್ರೇಮ್ ಆಸ್ ಸಚ್. ಫಾರ್ ಗೋಸ್ಟ್ ಒಂದು ಟೈಮ್ ಫ್ರೇಮ್ ಇದೆ ಅಂತ ಹೇಳ್ತಾರೆ, ಬಟ್ ಎಷ್ಟು ನಿಜ ಎಷ್ಟು ಸುಳ್ಳು ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ಒಂದು ಲೊಕೇಶನಲ್ಲಿ ಒಂದು ಜಾಗದಲ್ಲಿ ಇಷ್ಟು ವರ್ಷ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅಂಟಿಲ್ ದೆನ್ ಇಟ್ ಕೆನಾಟ್ ಕಮ್ ಔಟ್ ಆಫ್ ಇಟ್. ಬಟ್ ಒಂದು ಸತಿ ಆಗಿದ್ಮೇಲೆ ಇಟ್ ವ್ಯಾಂಡರ್ಸ್ ಅರೌಂಡ್, ಅದಕ್ಕೊಂದು ಎಂಡೇ ಇಲ್ಲ. ಓಕೆ. ಸೊ ನಾನು ಚಿಕ್ಕ ವಯಸ್ಸಿಂದ ಲೈಕ್ ಈ ಮೂವೀಸ್ ನೋಡಿಕೊಂಡು ಅದರಿಂದ ಇನ್ಸ್ಪೈರ್ ಆಗಿ, ಸೊ ನನಗೆ ಕೆಲವೊಂದು ಐಡಿಯಾಸ್ ಇದೆ. ಲೈಕ್ ದೇ ಸೇ ದಟ್ ಸ್ಪಿರಿಟ್ಸ್ ಕೆನಾಟ್ ರೀಡ್ ಆರ್ ರೈಟ್. ಇಸ್ ದಟ್ ಟ್ರೂ? ಒಂದು ಮನುಷ್ಯ ಓದೋಕ್ಕೆ ಕಲ್ತಿದ್ರೆ ಸಾಯೋ ಮುಂದೆ the energy can do it as well. Because whenever I communicate, I have communicated in different languages. ಕನ್ನಡದಲ್ಲಿ ಮಾತಾಡಿದ್ದೀನಿ, ತಮಿಳ್, ತೆಲುಗು, ಇಂಗ್ಲೀಷ್ ಆಸ್ ವೆಲ್. ಹಿಂದಿಯಲ್ಲೂ ಮಾತಾಡಿದ್ದೀನಿ. ಕಮ್ಯುನಿಕೇಷನ್ ಮಾಡಬೇಕು, ಸೈಂಟಿಫಿಕ್ ಡಿವೈಸಸ್ ಇಟ್ಕೊಂಡು ಮಾಡ್ಬೇಕಾದ್ರೆ, ಇಲ್ಲ ಸ್ಪಿರಿಟ್ ಬಾಕ್ಸ್ ಇಟ್ಕೊಂಡು ಮಾತಾಡ್ಬೇಕಾದ್ರೆ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡಿದ್ದೀನಿ. ಬಟ್ ಆ ಎನರ್ಜಿಗೆ ಯಾವ ಲ್ಯಾಂಗ್ವೇಜ್ ಗೊತ್ತು ನನಗೆ ಗೊತ್ತಿಲ್ಲ. ಬಟ್ ಯಾವುದೇ ಲ್ಯಾಂಗ್ವೇಜಲ್ಲಿ ಕೇಳಿದ್ರು ಆನ್ಸರ್ ಮಾಡೋ ಅಡ್ಯಾಪ್ಟಬಿಲಿಟಿ ಅದಕ್ಕಿದೆ ಮಾತ್ರ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಮೈ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಂತ ಅದು ಹ್ಯೂಮನ್ ಫಾರ್ಮಲ್ಲಿ ಇರಬೇಕಾದ್ರೆ ಈ ಲ್ಯಾಂಗ್ವೇಜ್ ಕಲ್ತಿತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಇಟ್ ಡಿಪೆಂಡ್ಸ್. ಈ ಗೋ ಟು ಒಂದು ಯಾವುದೋ ಗೊತ್ತಿಲ್ಲದ ಜಾಗಕ್ಕೆ ಹೋಗ್ತಾರೆ, ಯಾವುದೋ ಒಂದು ಎನರ್ಜಿ ಮೀಟ್ ಮಾಡ್ತೀರಾ, ಅದು ನೀವು ಯಾವುದೇ ಭಾಷೆಲಿ ಇಡಬೇಕಾದ್ರೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ರೈಟ್. ಓಕೆ. ಸೊ ಸಿನ್ಸ್ ಯು ಮೆನ್ಷನ್ ಕಮ್ಯುನಿಕೇಷನ್, ಇದು ನನ್ನ ಲೈಫಲ್ಲೂ ಇದೊಂದು ನಡೆದಿತ್ತು. ಸೊ ಬೇಸಿಕಲಿ ಎಲ್ಲರಿಗೂ ಗೊತ್ತು ಓಜಾ ಬೋರ್ಡ್ ಅಂತ. ಇಟ್ಸ್ ಬೇಸಿಕಲಿ ಇಟ್ಸ್ ಈಸಿ ವೇ ಟು ಕಮ್ಯುನಿಕೇಟ್ ವಿತ್ ದಿ ಅದರ್ ಸೈಡ್. ಸೊ ನಾನು ಟ್ರೈ ಮಾಡಿದ್ದೆ, ನನ್ನದೇ ಆದಂಥ ಅದು ನಾನು ಸೆಪ್ರೇಟ್ ಎಪಿಸೋಡಲ್ಲಿ ಮಾಡಬೇಕು ಅಂತಲೇ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಜನಾ ಓಜಾ ಬೋರ್ಡಿಂದ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದು? ಓಜಾ ಬೋರ್ಡ್, ಪ್ಲಾನ್ಚೆಟ್, ಕ್ವೈಟ್ ದ ಸೇಮ್. ಸೊ ಇಟ್ಸ್ ಕ್ವೈಟ್ ರಿಯಲ್.
ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಎವ್ರಿ ಟೈಮ್ ಈಗ ಯಾರೇ ಟ್ರೈ ಮಾಡಿದ್ರು ಆಗಬೇಕು ಅನ್ನೋದು ಏನೂ ಇಲ್ಲ. ಬಟ್ ಇಟ್ ಕ್ಯಾನ್ ಹ್ಯಾಪನ್ ಇಫ್ ದ ಕಾಂಟ್ಯಾಕ್ಟ್ ಹ್ಯಾಪನ್ಸ್. ಇಫ್ ಫಾರ್ ಎಕ್ಸಾಂಪಲ್ ನೀವು ಟ್ರೈ ಮಾಡ್ತಿದ್ದೀರಾ, ಆವಾಗೆ ಒಂದು ಕಾಂಟ್ಯಾಕ್ಟ್ ಆಯಿತು ಬಿಟ್ವೀನ್ ಯು ಆ್ಯಂಡ್ ದ ಎನರ್ಜಿ ನಿಯರ್ ಬೈ, ಆವಾಗೆ ದ ಎಕ್ಸ್ಪೀರಿಯನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ದೆನ್ ಆನ್. ನಿಮಗೆ ಆಗೋ ಎಕ್ಸ್ಪೀರಿಯನ್ಸಸ್ ವಿಲ್ ಬಿ ವೆರಿ ಡಿಫ್ರೆಂಟ್. ಬಟ್ ನಿಮಗೆ ಕಾಂಟ್ಯಾಕ್ಟೇ ಆಗದಿರೋನು ಇರ್ಬೋದು. ಸೊ ಎವ್ರಿ ಟೈಮ್ ನೀವು ಔಜಾ ಬೋರ್ಡ್ನ ಇಟ್ಕೊಂಡು ನಾನು ಕರಿತೀನಿ ಅಂದ ತಕ್ಷಣ ಎನರ್ಜಿ ವೋಂಟ್ ಕಮ್. ಬಟ್ ಒನ್ಸ್ ಇಟ್ ಕಮ್ಸ್, ಅದು ನೀವು ಕಳಿಸೋ ತನಕ ಇಟ್ ವಿಲ್ ಸ್ಟೇ ವಿತ್ ಯು ಫಾರ್ ಎವರ್. ಬಿಕಾಸ್ ನನಗೆ ಆದಂಥ ಎಕ್ಸ್ಪೀರಿಯನ್ಸ್, ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ಒಂದು 2-3 ಜನ ಇತ್ತು. ನಮ್ಮ 3 ಜನಕ್ಕೂ ಆದಂಥ ಎಕ್ಸ್ಪೀರಿಯನ್ಸ್ ಮಾತ್ರ ಇವಾಗಲೂ ನಂಗೆ ಹೇಳೋಕೋದೆ ಗೂಸ್ ಬಂಪ್ಸ್ ಬರೋದು. ಬಿಕಾಸ್ ದ ರಿಪರ್ಕಷನ್ಸ್ ವೆರ್ ವೆರಿ ಬ್ಯಾಡ್. ಸೊ ಅದೊಂದಿತ್ತು, ಅದರಿಂದನೇನಾ ಅಂತ. It is quite possible. So I just want to say a small story. One of my close friends from Team Pentacle, they tried. Our hostel inge tumba curious irಬೇಕಾದ್ರೆ they are dental doctors. So they tried it in their hostel. So try ಮಾಡಬೇಕಾದ್ರೆ ಒಂದು 4-5 ಜನ ಫ್ರೆಂಡ್ಸ್ ಸೇರಿ they started doing it. ಸ್ಟಾರ್ಟಿಂಗ್ ಅಲ್ಲಿ ಡೇ 1 ಡೇ 2 ಏನೂ ಆಗಲಿಲ್ಲ. ಒನ್ ಫೈನ್ ಡೇ ತಿರ್ಗಾ ಟ್ರೈ ಮಾಡೋಣ ಅನ್ನೋ ಕ್ಯೂರಿಯಾಸಿಟಿ ಮಾಡಿದಾಗೆ ಥಿಂಗ್ಸ್ ಸ್ಟಾರ್ಟೆಡ್ ಹ್ಯಾಪನಿಂಗ್. ಸೊ ಅದಾಗಿದ್ಮೇಲೆ ಅವ್ರು ಏನು ಮಾಡಿದ್ದಾರೆ, ಭಯ ಬಿದ್ದುಕೊಂಡು ಆ ಬೋರ್ಡ್ನ ಅಲ್ಲೇ ಡಿಸ್ಮ್ಯಾಂಟಲ್ ಮಾಡಿ ಬೆಂಕಿ ಹಾಕಿ ಹಚ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಅದಾಗಿದ್ಮೇಲೆ. ಹಿಂಗೆ ಹಚ್ಬಿಟ್ಟೆ, ಒಟ್ಟೋಯ್ತು, ಬಿಸಾಕ್ಬಿಟ್ಟೆ, ಹೋಗ್ಬಿಡ್ತು ಅನ್ನೋಗೆ ದಟ್ ಇಸ್ ವೆನ್ ಹ್ಯಾಪನ್. ಸೊ ಒನ್ ಆಫ್ ದ ಪರ್ಸನ್, 5 ಜನದಲ್ಲಿ ಒಬ್ಬನ ಅವರಪ್ಪ ನೆಕ್ಸ್ಟ್ ದಿನ ಆಕ್ಸಿಡೆಂಟ್ ಆಯಿತು. ಆಫ್ಟರ್ ದಿಸ್ ಕೇಸ್ ಇನ್ 2-3 ಡೇಸಲ್ಲಿ ಒಂದು ಫೋನ್ ಬಂತು, ಅವರಪ್ಪ ಈ ಥರ ಈಸ್ ಫ್ರಮ್ ಕೋಲ್ಕತ್ತಾ. ಸೊ ಅವ್ರ ಫ್ಯಾಮಿಲಿಯಿಂದ ಫೋನ್ ಮಾಡಿ, ಅವ್ರ ಅಪ್ಪ ಆಕ್ಸಿಡೆಂಟ್ ಆಯಿತು, ಸೀರಿಯಸ್ ಆಗಿದ್ದಾರೆ ಅಂತ. ಆ್ಯಂಡ್ ವಿತ್ ಇನ್ ಅ ವೀಕ್ ಈ ಪಾಸ್ಟ್ ಅವೇ, ಅವರಪ್ಪ ಪಾಸ್ಟ್ ಅವೇ. ಆ್ಯಂಡ್ ಇನ್ನೇನು ಸೆಮಿಸ್ಟರ್ ಬ್ರೇಕಲ್ಲಿತ್ತು. ಸೊ ಎಲ್ಲರೂ ದಿ ವೆಂಟ್ ಬ್ಯಾಕ್ ಟು ದ ಹೋಮ್ ಟೌನ್ಸ್. ಆ್ಯಂಡ್ ಹಿಂಗೆ ಆಗ್ತದೆ, ಇನ್ನೊಬ್ಬನಿಗೆ ಈ ಫೆಲ್ some disease had happened, some medical device. Even though he's a doctor, he was unable to diagnose it. But he falls suddenly, he started, like losing out his body, muscles, everything. He started behaving very abnormally. His physical form full kadame agoytu. Like muscles alli full kadame agi, almost on skeletal range ಬಂದ್ಬಿಟ್ಟಿದ್ದ. And doctors ಎಷ್ಟೇ ಟ್ರೈ ಮಾಡಿದ್ರೆ they could not identify it. ಹಿಂಗೆ ಒಬ್ಬರೊಬ್ಬರ ಲೈಫಲ್ಲೂ ಒಂದೊಂಥರ ಘಟನೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. And I think 2 of them passed away. ಔಟ್ ಆಫ್ ದಿ 5 ಜನದಲ್ಲಿ 2 ತೀರೋದ್ರು. ಆ್ಯಂಡ್ ಇನ್ನು 3 ಜನಕ್ಕೆ ಅವ್ರ ಫ್ಯಾಮ್ಲಿಗೆ ಎಕ್ಸ್ಪೀರಿಯನ್ಸ್ ತುಂಬ ಆಗಿದೆ. ಅವ್ರಿಗೆ ಆಗಲಿಲ್ಲ ಪರ್ಸ್ನಲಿ, ಬಟ್ ಅವ್ರ ಫ್ಯಾಮ್ಲಿಗೆ ಒಬ್ಬರಿಗೆ ಅಪ್ಪ ತೀರೋದ್ರು, ಇನ್ನಿಬ್ಬರಿಗೆ ಅವ್ರ ಅಪ್ಪ ಅಮ್ಮನಿಗೆ ತುಂಬ ಪ್ರಾಬ್ಲಮ್ ಆಗಿದ್ದಂಗೂ ಇದಾಗಿದೆ. ಸೊ ಔಜಾ ಅಬೌಟ್ ಟ್ರೈ ಮಾಡ್ಬೇಕಾದ್ರೆ ನೆವರ್ ಟ್ರೈ ಇಟ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಟ್ಸ್ ನಾಟ್ ದಟ್ ಲೈಕ್ ಈಸಿ ಟು get rid of it. Once it starts communicating with you, if you are unable to send it back, it's gone. ಸೊ ನೀವು ಇಷ್ಟು ಇನ್ವೆಸ್ಟಿಗೇಷನ್ಸ್, ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕೇಸ್ಗಳಾಗಿರ್ಬೋದು ನೀವು ನೋಡಿದ್ದೀರಾ. ಎಂಡ್ ಆಫ್ ದಿ ಡೇ ಅವ್ರ ಇಂಟೆನ್ಷನ್ಸ್ ಏನು? ಲೈಕ್ ವಾಟ್ ಡು ದೇ ಲುಕ್ ಔಟ್ ಫಾರ್? ಸಮ್ ಎನರ್ಜೀಸ್ ವಾಂಟ್ ಟು ಟಾಕ್. ಸೊ ಒಂದು ಮನುಷ್ಯ ಯಾರು, ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಒಂದು ಲೋನ್ಲಿ ಪರ್ಸನ್ ಸಿಟ್ಟಿಂಗ್ ದೇರ್ ಇನ್ ದ ಹೋಮ್. ಅವ್ರಿಗೆ ಮಾತಾಡೋಕ್ಕೆ ಯಾರೂ ಇರಲ್ಲ, ನೋಡ್ಕೊಳಕ್ಕೆ ಯಾರೂ ಇರಲ್ಲ. ಸೊ ಸ್ಟೇಟ್ ಆಫ್ ಮೈಂಡ್ ಆಫ್ ಎನರ್ಜಿ ವಿಲ್ ಬಿ ದ ಸೇಮ್. ಸೊ ಒಂದು ಆತ್ಮಗೆ ಯಾರತ್ತಾದ್ರೂ ಮಾತಾಡಬೇಕು, ಹೇಳ್ಕೊಬೇಕು, ಅವ್ರ ಆಸೆಗಳು ನಿರ್ವಹಿಸ್ಕೊಬೇಕು. ಸೊ ಇಟ್ ಕೀಪ್ಸ್ ಕಮಿಂಗ್ ಔಟ್ ಜಸ್ಟ್ ಟು ಸೀಕ್ ಹೆಲ್ಪ್. ಬಟ್ ಅದೇ ಒಂದು ನೀವು ಐಆರ್ಕೆಲಿ ಹೋಗ್ತಾ ಫಾರ್ ಎಕ್ಸಾಂಪಲ್ ಜಿನ್ಸ್ ಅನ್ಬೋದು, ಡಿಮಾನಿಕ್ ಅನ್ಬೋದು, ಇಲ್ಲ ಬೇರೆ ಥರ ಇರ್ಬೋದು, ದೋಸ್ ವಾಂಟ್ಸ್ ಟು ಫೀಡ್ ಆನ್ ಯು, ದೋಸ್ ವಾಂಟ್ಸ್ ಟು ಪ್ಲೇ ಅರೌಂಡ್. ಅವ್ರ ನಿಮ್ಮನ್ನ ಒಂದು ಪಪ್ಪೆಟ್ ಆಗೋ, ಒಂದು ಗೊಂಬೆ ಆಗೋ ನೋಡ್ತಾರೆ. ಸೊ ಜಸ್ಟ್ ವಾಂಟ್ ಯು ಆರ್ ಜಸ್ಟ್ ಇನ್ ಪಪ್ಪೆಟ್ ಫಾರ್ ದಮ್. ದೇ ವಾಂಟ್ ಪ್ಲೇ ಅರೌಂಡ್ ವಿತ್ ಯು. ಫಾರ್ ಈ ಆತ್ಮಗಳಿಗಾಗಲಿ, ಈ ಗೋಸ್ಟ್ ಸ್ಪಿರಿಟ್ಸ್ ಅಂತಿರಲ್ಲ, ಇದಕ್ಕೆ ದೇ ವಾಂಟ್ ಕಮ್ಯುನಿಕೇಟ್ ವಿತ್ ಯು, ದೇ ವಾಂಟ್ ಸೀಕ್ ಹೆಲ್ಪ್. ಅವ್ರ ಕೈಯಲ್ಲಿ ಮಾಡೋಕೆ, ಹ್ಯೂಮನ್ ಫಾರ್ಮಲ್ಲಿ ಇದ್ದಾಗ ಮಾಡೋಕ್ಕಾಗ್ದಿರೋದು, ಈಗ ಮಾಡಬೇಕು ಅನ್ನೋ ಆಸೆಗಳನ್ನ ನಿರ್ವಹಿಸೋಕ್ಕೋಸ್ಕರ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಸಮ್ ಡಿಮೋನಿಕ್ ಆರ್ ಸಮ್ ಅದರ್ ಎನರ್ಜೀಸ್ ಕ್ಯಾನ್ ಮಿಮಿಕ್. ಈಗ ಹೆಂಗೆ ಒಂದು ತುಂಬ ಒಂದು ಹ್ಯೂಮನ್ ಆಗಿ ಸ್ಪಿರಿಟ್ ಹೆಂಗೆ ಕಮ್ಯುನಿಕೇಟ್ ಮಾಡ್ತೋ ಆ ಥರನೇ ಕಮ್ಯುನಿಕೇಟ್ ಮಾಡಿ ಇಟ್ ಕ್ಯಾನ್ ಲ್ಯಾಚ್ ಆನ್ ಟು ಯು. ಸೊ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದೋಸ್ ಟು. ಆ್ಯಂಡ್ ದೀಸ್ ಎನರ್ಜೀಸ್ ವೋಂಟ್ ಹಾರ್ಮ್ ಯು ಮಚ್, ಎಸ್ಪೆಷಲಿ ದ ಗೋಸ್ಟ್ ಅಂಡ್ ಸ್ಪಿರಿಟ್ಸ್. ನನಗೆ ಆ ಥರ ಫಿಸಿಕಲ್ ಹಾರ್ಮ್ ಯಾವತ್ತೂ ಆಗಲಿಲ್ಲ. Majority of my team members never got any harm. When there is energies beyond ghost and spirits, that is when things started happening. Okay. So ಇವಾಗ ಅಜಯ್, ನೀವೊಬ್ಬ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್. ನಿಮಗೆ ಇದ್ರ ಬಗ್ಗೆ ನೀವು ಓದಿ ತಿಳ್ಕೊಂಡಿದ್ದೀರಾ, ನೋಡಿ ತಿಳ್ಕೊಂಡಿದ್ದೀರಾ, ಆ್ಯಂಡ್ ನಿಮ್ಮ ಜೊತೆ ಇರೋರೆಲ್ಲ ಇದೇ ಒಂದು ಪ್ಯಾಷನೇಟ್ ಆಗಿ ಇದೊಂದು ಮಾಡ್ತಾ ಇದ್ದಾರೆ. ಬಟ್ ಕಾಮನ್ ಪೀಪಲ್ ಲೈಕ್ ಅಸ್, ಲೈಕ್ ವೆರಿ ಲಿಮಿಟೆಡ್ ಇನ್ಫಾರ್ಮೇಷನ್ ಅಬೌಟ್ ಇದೆಲ್ಲ ಹೆಂಗೆ ನಡೆಯುತ್ತೆ, ಹೇಗಾಗುತ್ತೆ. ಸೊ ಇದು ಕ್ವೆಶನ್ಸ್ ಆನ್ ಬಿಹಾಫ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ನಾನು ನಿಮ್ಮನ್ನ ಕೇಳ್ತಿರೋದು. ಇನ್ ಕೇಸ್ ಯಾರಾದರೂ ಏನಾದರೂ ಒಂದು ನೆಗೆಟಿವ್ ಎನರ್ಜಿ, ಅದು ಸ್ಪಿರಿಟ್ ಆಗಿರ್ಬೋದು, ಜಿನ್ ಆಗಿರ್ಬೋದು, ಇಲ್ಲ ಒಂದು ಡಿಮಾನಿಕ್ ಪ್ರೆಸೆನ್ಸ್, ಈವಿಲ್ ಸ್ಪಿರಿಟ್ ಆಗಿರ್ಬೋದು,
ಯಾವುದು ಅಂತ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ಲ. ಆಲ್ ವಿ ಕ್ಯಾನ್ ನೋ ಇಸ್ ನಮ್ಮ ಜೊತೆ ಏನೋ ಒಂದು ಇನ್ಹ್ಯೂಮನ್, ಒಂದು ಸೂಪರ್ ನ್ಯಾಚುರಲ್ ಇದೆ ಅಂತ ಅಷ್ಟೇ ನಮಗೆ ಸೆನ್ಸ್ ಮಾಡೋಕ್ಕಾಗುತ್ತೆ. ದಟ್ ಈಸ್ ವಾಟ್ ವಿ ಆರ್ ಸೆನ್ಸ್ಡ್ ಆಫ್, ಐ ಮೀನ್ ವಿ ಆರ್ ಮೇಡ್ ಆಫ್. ಆ ಒಂದು ಸಿಚುವೇಷನಲ್ಲಿ ಒಬ್ಬ ಕಾಮನ್ ಇಂಡಿವಿಜುವಲ್ ಹೇಗೆ ರಿಯಾಕ್ಟ್ ಮಾಡಬೇಕು, ಏನು ಮಾಡ್ಬೋದು ಇಫ್ ಟೈಮ್ ಪರ್ಮಿಟ್ಸ್? ಓಕೆ, ಸೊ ದಿಸ್ ಫಾರ್ ಸಬ್ಸ್ಕ್ರೈಬರ್ಸ್. ಸೊ ಲಾಸ್ಯ ಹೇಳ್ದಂಗೆ ಈ ಥರ ಎಕ್ಸ್ಪೀರಿಯನ್ಸಸ್ ಯಾರಿಗೆ ಬೇಕಾದ್ರೂ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ಸಡನ್ನಾಗಿ ಒಂದು ಎನ್ಕೌಂಟ್ರ್ ಆದರೆ ಏನೂ ಮಾಡೋಕ್ಕಾಗಲಿಲ್ಲ. ಸಡನ್ನಾಗಿ ಫಾರ್ ಎಕ್ಸಾಂಪಲ್ ಇವೆಲ್ಲ ಹೋಗ್ತಿದ್ದೀರಾ, ಸಡನ್ನಾಗಿ ಏನೋ ಬಂತು ಅಂದರೆ ಡೋಂಟ್ ಡೂ ಎನಿಥಿಂಗ್. ಅದೊಂದು ಟೆರಿಟರಿ ಒಳಗೆ ಹೋಗೋಕೆ ಹೋಗ್ಬೇಡಿ. ಅದನ್ನು ಫಾರ್ ಎಕ್ಸಾಂಪಲ್ ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ, ಕಾರಲ್ಲಿ ಹೋಗ್ತಾ ಇದ್ದೀರಾ, ಸಡನ್ನಾಗಿ ನಿಮ್ಗೆ ಕ್ರಾಸ್ ಮಾಡ್ತು, ಏನೋ ಒಂದು ನೋಡಿದ್ರಿ, ಡೋಂಟ್ ಸ್ಟಾಪ್, ಜಸ್ಟ್ ಕೀಪ್ ಗೋಯಿಂಗ್ ಆಸ್ ಮಚ್ ಆಸ್ ಪಾಸಿಬಲ್. ಡೋಂಟ್ ಇವನ್ ಟರ್ನ್ ಅರೌಂಡ್. ಆ ಟೈಮಲ್ಲಿ ಯು ಕೆನಾಟ್ ಡೂ ಎನಿಥಿಂಗ್ ವೆನ್ ಯು ಆರ್ ಫೇಸಿಂಗ್ ಸಮಥಿಂಗ್ ಇನ್ ದ ರೋಡ್ ಆರ್ ಇನ್ ಅ ಪ್ಲೇಸ್. ನಿಮ್ಗೆ ಯಾವುದೂ ಗೊತ್ತಿಲ್ಲದ ಜಾಗದಲ್ಲಿ ಆಯ್ತಾರೆ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ your mind will be still completely, your rotary motions will be completely numb. ನಿಮ್ಗೆ ಅವಾಗ ಹೋಗೋಕ್ಕೂ ಆಗಲ್ಲ, ಬರೋಕ್ಕಾಗಲ್ಲ. ಮೈ ಅಡ್ವೈಸ್ ಇಸ್, ಇಫ್ ಯು ಆರ್ ಹ್ಯಾಪನಿಂಗ್ ಯಾವುದೋ ಒಂದು ಸೆಕ್ಯೂರ್ಡ್ ಪ್ಲೇಸಲ್ಲಿ ನಿಮ್ಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂದರೆ ಆ ಜಾಗದಲ್ಲಿ ಟ್ರೈ ಟು ಮೂವ್ ಅವೇ ಫ್ರಮ್ ದಟ್ ಪ್ಲೇಸ್, ಬಿಕಾಸ್ ಯು ಕೆನ್ ನಾಟ್ ಹ್ಯಾಂಡಲ್ ಇಟ್ ಅಟ್ ದಟ್ ಸ್ಪಾಟ್, ಬಿಕಾಸ್ ಯು ಆರ್ ಇನ್ ಇಟ್ಸ್ ಓನ್ ಟೆರಿಟರಿ ಆ್ಯಂಡ್ ದ ಎನರ್ಜಿ ವಿಲ್ ಬಿ ಹೈ. ಬಟ್ ಕಮಿಂಗ್ ಟು ದ ಸೆಕೆಂಡ್ ಕ್ವೆಶನ್ ಆಫ್ ವಾಟ್ ಲಾಸ್ಯ ಆಸ್ಟ್, ಈಗ ಒಂದು ನಿಮ್ಮ ಮನೇಲಿ ಒಂದು ಘಟನೆ ಆಗ್ತದೆ, ಇಲ್ಲ ನೀವು ಇರೋ ಕೆಲಸ ಮಾಡ್ತಿರೋ ಜಾಗದಲ್ಲೋ, ನಿಮ್ಮ ಸ್ಕೂಲಲ್ಲೋ ಎಲ್ಲೋ ಒಂದು ಕಡೆ ಆಗ್ತದೆ, ಅದು ನೀವು ಒಂದು ಕಾನ್ಸ್ಟೆಂಟಾಗಿ ಆ ಜಾಗದಲ್ಲಿ ನೀವು ಇರಲೇಬೇಕು. ಆ ಮನೆ ಆಗಿರ್ಬೋದು, ಯಾವುದೋ ಒಂದು ಜಾಗ ಇರ್ಬೋದು, ನೀವು ಕಾನ್ಸ್ಟೆಂಟಾಗಿ ಇರ್ತೀರ. ಸೊ ಆ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ಬೇಕಾದ್ರೆ ಒನ್ ಇಸ್ ಏನೇನು ಆಗ್ತಿದೆ ಅಂತ ನೀವು ಒಂದು ಐಡೆಂಟಿಫೈ ಮಾಡಬೇಕು. ಸೊ ವೆದರ್ ಇಟ್ಸ್ ಕಾಮನ್, ಯುನೋ ಸೈಕಾಲಜಿಕಲಿ ಇಟ್ಸ್ ಹ್ಯಾಪನಿಂಗ್ ಟು ಯು, ಇಲ್ಲ ನಿಮ್ಮ ಮನೇಲಿರೋರಿಗೆಲ್ಲ ಆಗ್ತಿದೆಯಾ, ಇಲ್ಲ ಅಥವಾ ಒಂದು ಭ್ರಮೇನ ಅನ್ನೋದು, ನೀವು ಫಸ್ಟ್ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ವಾಟ್ ಇಸ್ ಹ್ಯಾಪನಿಂಗ್, ಟು ಸೀಕ್ ಅನ್ ಹೆಲ್ಪ್, ಸೀಕ್ ಅನ್ ಅಡಲ್ಟ್ ಹೆಲ್ಪ್, ಸೀಕ್ ಅ ಫ್ರೆಂಡ್ಸ್ ಹೆಲ್ಪ್. ಟ್ರೈ ಟು ಸಿ ಅಲ್ಲಿರೋರಿಗೂ ಇದೇ ಥರ ಘಟನೆಗಳು ಆಗಿದೆಯಾ ಇದಕ್ಕೆ ಮುಂಚೆ, ಇಲ್ಲ ನಿಮಗೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೊಸ ಮನೆಗೆ ಬಂದಿದ್ದೀರಾ, ಇಲ್ಲ ಯಾವುದೋ ಹಳೆ ಮನೆಗೆ ಹೋಗಿದ್ದೀರಾ, ಆ ಥರ ಇದಕ್ಕೆ ಮುಂಚೆ ಇರೋ ಘಟನೆ ಆಗ್ತಿತ್ತಾ, ಏನಾಗ್ತಿತ್ತು ಅನ್ನೋದನ್ನ ತಿಳ್ಕೊಳ್ಳಿ. ಇಲ್ಲ ನಿಮಗೆ ಫಸ್ಟ್ ಟೈಮ್ ಆಗ್ತದೆ, ವೆದರ್ ಸೈಕಾಲಜಿಕಲಿ ಯು ಸ್ಟೇಬಲ್ ಎನಫ್ ಟು ಡಿಫ್ರೆನ್ಷಿಯೇಟ್ ವೆದರ್ ಇದು ಭ್ರಮೇನ ಇಲ್ಲ ರಿಯಲ್ ಆಗಿ ನಡೀತದೆ ಅಂತ ಫಸ್ಟ್ ನೀವು ತಿಳ್ಕೊಬೇಕು. ಸೊ ಅಂಡರ್ಸ್ಟ್ಯಾಂಡ್ ವೆದರ್ ದ ರಿಯಾಲಿಟಿ ಆ್ಯಂಡ್ ದಿಸ್ ಪ್ಯಾರಾನಾರ್ಮಲ್. ಇಫ್ ಇಟ್ಸ್ ನಾರ್ಮಲ್ ನಿಮಗೊಬ್ಬರಿಗೆ ಆಗ್ತದೆ ಅಂದರೆ ಟ್ರೈ ಟು ಐಡೆಂಟಿಫೈ ಯುವರ್ ಮೆಂಟಲಿ ಫಿಟ್ ಆಸ್ ವೆಲ್. ಬಿಕಾಸ್ ಸಮ್ಟೈಮ್ಸ್ ನಾನು ಹೋಗ್ತಾರೆ ತುಂಬ ಕೇಸಸ್ ಹ್ಯಾಂಡಲ್ ಮಾಡಿರ್ಬೇಕಾರೆ ಈ ಥರ ಕೇಸಸ್ ಬರ್ತಿತ್ತು. ಅವ್ರ ಮನೇಲಿ ಒಬ್ಬರೇ ಇರ್ಬೇಕಾದ್ರೆ ಅವ್ರಿಗೆ ಮಾತ್ರ ಆಗ್ತಾಯಿತ್ತು, ಮನೇಲಿ ಬೇರೆ ಯಾರಿಗೂ ಆಗ್ತಾ ಇರಲಿಲ್ಲ. ಸೊ ಆವಾಗ ವಿ ಹ್ಯಾವ್ ಡನ್ ಅ ಡೀಟೇಲ್ ಸ್ಟಡಿ ಆನ್ ದೆಮ್ ಪ್ಯಾರಾನಾರ್ಮಲಿ ಆ್ಯಂಡ್ ಸೈಕಾಲಜಿಕಲಿ ವೈಸ್ ಆಸ್ ವೆಲ್. ಸೊ ಪ್ಯಾರಾನಾರ್ಮಲಿ ದೇ ವರ್ quite fine, there was nothing there happening. But psychologically, when we took different tests, we got to know there was some issues within themselves. You know, some incident happened in their past, in their childhood life, some traumas. Those created them. Some of them as attention-seeking behavior, who want to get attention. So, ಈ ಥರ ಕೇಸಸ್ಗಳು ಬಂದಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇದು ಎಲ್ರಿಗೂ ಆಗಬೇಕು ಅನ್ನೋದು ಏನೂ ಇಲ್ಲ. ಸೊ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ರಿಯಲ್ ಆ್ಯಂಡ್ ದ ಪ್ಯಾರಾನಾರ್ಮಲ್. ಸೊ ಅದು ಒನ್ಸ್ you are able to say, okay, this is paranormal, we are unable to identify it, ಅನ್ನೋಗೆ seek professional help at the end of the day. ಅದಕ್ಕಂತ ನೀವು ಒಂದು ತಾಂತ್ರಿಕ ಕೊಡ್ತೀರಾ, ಇಷ್ಟು ಸಾವಿರ ಕೊಡ್ತೀರಾ, ಎಷ್ಟು ಲಕ್ಷ ಕೊಡ್ತೀರಾ, ಡೋಂಟ್ ಗೋ ಬಿಯಾಂಡ್ ಪೀಪಲ್ who are asking for money, because in this field people do it for passion, people do it for money, people do it for just helping out people. So identify the right sort of people. It could be anyone. ಒಂದು ತಾಂತ್ರಿಕ ಆಗಿರ್ಬೋದು, ಇಲ್ಲ ಒಂದು ಪೂಜಾರಿ ಇರ್ಬೋದು, ಇಲ್ಲ ಒಂದು ಸೈಂಟಿಫಿಕ್ ರಿಸರ್ಚರ್ ಆಗಿರ್ಬೋದು. ಐಡೆಂಟಿಫೈ ದ person, seek a professional help is what I say. Don't do anything that can trigger the energy. ಈಗ ಏನೋ ಒಂದು ರೂಮಲ್ಲಿ ಇರುತ್ತೆ ಅಥವಾ ಜಾಗದಲ್ಲಿಂದ ನಿಮಗೆ ಆಚೆ ತಲಕ್ಕೆ ಏನೋ ಮಾಡ್ತಾ ಇದ್ದೀರಿ, ಆ ರೂಮಲ್ಲಿ ಹೋಗಿ ನಾನು ಅಲ್ಲಿ ಇರ್ತೀನಿ ಕೂತ್ಕೊಂಡ್ರೆ ಇಟ್ ವಿಲ್ ಸ್ಟಾರ್ಟ್ ಇಟ್ ವಿಲ್ ಸ್ಟಾರ್ಟ್ ಹಮಿಂಗ್ ಯು. ಸೊ ಟ್ರೈ ಟು ಕಂಟ್ರೋಲ್ ಯುವರ್ ಸೆನ್ಸಸ್, ಸೀಕ್ ಪ್ರೊಫೆಷನಲ್ ಹೆಲ್ಪ್ ಆ್ಯಂಡ್ ಕಮ್ ಔಟ್ ಆಫ್ ಇಟ್. ಬಿಕಾಸ್ ನಿಮಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಆ ಭಯದಲ್ಲೇ ನಿಮಗೆ ಮೈಂಡು ವರ್ಕ್ ಆಗಲ್ಲ. ಸೊ ಸೀಕ್ ಎ ಪ್ರೊಫೆಷನಲ್ ಹೆಲ್ಪ್ ಆ್ಯಂಡ್ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್. ಸೊ ಬೇಸಿಕಲಿ ಇವಾಗ ನಾನು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ, ಇಲ್ಲ ನಾನು ಎಲ್ಲಾದರೂ ಒಂಥರ ಅಬ್ಯಾಂಡನ್ ಪ್ಲೇಸಸ್ ಥ್ರೂ ಹೋಗ್ತೇನೆ. ನಾನು ಯೂಶ್ವಲಿ ಹೋಗಲ್ಲ ಅಂತ ಜಾಗಕ್ಕೆ, ಬಟ್ ಆ ಜಾಗದಿಂದ ನಾನು ಮನೆಗೆ ಹೋಗಬೇಕು ಅನ್ನೋ ಟೈಮಲ್ಲಿ ನಾನು ಹನುಮಾನ್ ಚಾಲೀಸ ಎಲ್ಲ ಹಾಕ್ಕೊಂಡು ಹೋಗೋದು ನಂದು ಕಾಮನ್. ಅದು ನಂದು ಇಟ್ಸ್ ಅ ವೆರಿ ರೊಟೀನ್ ಫಾರ್ ಮೀ. ನಾನು ಬೆಳಿಗ್ಗೆ ದಿನ ಎದ್ದ ತಕ್ಷಣ ಐ ಕ್ಲೆನ್ಸ್ ಮೈ ಸೆಲ್ಫ್, ಐ ಡೂ ಹನುಮಾನ್ ಚಾಲೀಸ. ಸೊ ಈ ಥರದ್ದೊಂದು ಹೆಲ್ಪ್ ಆಗ್ಬೋದಾ? ಡೆಫಿನೆಟ್ಲಿ. ಸೊ ಆಸ್ ಅ ರಿಸರ್ಚರ್ we cleanse ourselves before, we do certain things. One is we cleanse our body physically, we cleanse our, and then we open our senses completely. Ella mind ida ache hakbiಟ್ಟು whenever we go investigation mugud melu, what we do is we cleanse back and we take a salt water bath. We cleanse our feet and salt, and then before we enter the house we do everything at a common place and come back. So one is cleansing is the major thing that everyone does. ನೀವು ಏನೇ ಮಾಡಿದ್ರು beyond a point nothing can happen, but just to be on a safer side, people do it. And before going to investigation, we make sure we don't eat, or we are not in the influence of alcohol.
people shouldn't do drugs or alcohol. Non-veg ತಿನ್ಬೇಡ ಅಂತ ಹೇಳ್ತಾರೆ certain people, so we follow the same. And physical, relationship, anything shouldn't happen. You have to cleanse before doing anything as such. So we take care of these things before doing investigation. After investigation as well, we cleanse completely before entering our house so that we don't carry any energy back. ಓಕೆ ಆಲ್ರೈಟ್. ಸೊ ನನಗೆ ಗೊತ್ತಿರೋದು ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಇದು. ಎಲ್ಲ ಟ್ರಿಪ್ಪಿಗೆ ಹೋಗಿದ್ದಾರೆ. ಸೊ ಅದು ಆಲ್ರೆಡಿ ಅದ್ರ ಜೂಡಿಸ್ಟಿಕ್ಷನ್ ಅದು. ಓಕೆ. ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ. ಸೊ ಇವರು ನೈಟ್ ಎಲ್ಲ ಒಂದು ರೂಮಲ್ಲಿ ಇದ್ದಾರೆ. ಇಟ್ಸ್ ಬೇಸಿಕಲಿ ಒಂದು ಹಿಲ್ ಟಾಪಲ್ಲಿರುವಂಥ ಒಂದು ವುಡ್ ಹೌಸ್ ಥರ ಅದು. ಅವ್ರಿಗೆ ಸುತ್ತಮುತ್ತ ಎಲ್ಲ ಸೌಂಡ್ಗಳು ಕೇಳಿಸ್ತಾ ಇದೆ. ಬಿಕಾಸ್ ಮಧ್ಯರಾತ್ರಿ 1:30-2 ಗಂಟೆ ಅಷ್ಟು ಟೈಮ್ಗೆ ಅದು ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ. ಇವ್ರಿಗೆ ಗೊತ್ತಾಗಿದೆ ಇಲ್ಲಿ ಏನೋ ಅಬ್ನಾರ್ಮಲ್ ನಡೀತಾ ಇದೆ ಅನ್ನೋದು ಇವ್ರಿಗೆ ಸೆನ್ಸ್ ಆಗಿಬಿಟ್ಟು ಇಮ್ಮಿಡಿಯೇಟಾಗಿ ಸೇಮ್ ಹನುಮಾನ್ ಚಾಲೀಸ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅದು ಹೋಗ್ತಾ 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 ಅವ್ರಿಗೆ ಆಗ್ತದಂಥ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗೋಯ್ತು. ಇಟ್ ಸ್ಟಾರ್ಟೆಡ್ ಟ್ರಬ್ಲಿಂಗ್ ದೆಮ್. ಸೊ ಇಸ್ ಇಟ್ ಬಿಕಾಸ್ ಅದು ಪ್ರೊವೋಕ್ ಆಗಿ ಹಿಂಗೆಲ್ಲ ಮಾಡಿದ್ದ? ಐ ಅಗ್ರಿ ವಿತ್ ದಟ್. ಸೊ ಈಗ ನೀವು ಹನುಮಾನ್ ಚಾಲೀಸ ಅಂತ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದಾಗ ಇದನ್ನೇ ಹೇಳ್ತಾ ಇದ್ದೀನಿ. ಸೊ ನಮ್ಮ ಬಿಲೀಫ್ ಸಿಸ್ಟಮ್ ಹಿಂದೂ ಅಲ್ಲಿ ಹನುಮಾನ್ ಚಾಲೀಸ ಇಲ್ಲಾಂದ್ರೆ ಕಂದ ಸೃಷ್ಟಿ ಇಲ್ಲಾಂದ್ರೆ ವಿಷ್ಣುದು ಏನಾದರೂ ಸಹಸ್ರನಾಮ ಹೇಳಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಕ್ರಿಸ್ಟಿಯಾನಿಟಿ ಕೂಡ. ಅವರು ಹೋಲಿ ಬುಕ್ ಅವ್ರ ವರ್ಸಸ್ ಹೇಳಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಈ ಎನರ್ಜೀಸ್ ಗೋಸ್ಟ್ ಆಗ್ಬೋದು, ಸ್ಪಿರಿಟ್ಸ್ ಆಗ್ಬೋದು, ಅವರು ಒಂದು ಮನುಷ್ಯನಾಗಿರ್ಬೇಕಾದ್ರೆ ಇದೆಲ್ಲ ಕೇಳಿದಾಗ ಅವ್ರಿಗೊಂದು ಭಯ ಭಕ್ತಿ ಅನ್ನೋದು ಇದ್ದೇ ಇರುತ್ತೆ. ಸೊ ದೇ ವುಡ್ ಹ್ಯಾವ್ ಗಾನ್ ಥ್ರೂ ಎನಿ ಆಫ್ ದ ರಿಲಿಜನ್. ಇದೆಲ್ಲ ಕೇಳಬೇಕಾದ್ರೆ ಅವ್ರಿಗೊಂದು ಭಯ ಇದ್ದೇ ಇರುತ್ತೆ. ಓಕೆ, ಇಲ್ಲಿ ಇದ್ದಿದ್ರೆ ಯಾವ ನೆಗೆಟಿವ್ ಎನರ್ಜಿನೂ ಹತ್ರ ಬರಲ್ಲ ಅಂತ. ಸೊ ಆ ಕಾನ್ಸೆಪ್ಟ್ ಹಂಗೆ ಹೋಗುತ್ತೆ. ಸೊ ವೆನ್ ಎವರ್ ದೇ ಹಿಯರ್ ಟು ಇಟ್, ದೇ ಆಲ್ಸೋ ಬಿಕಮ್ ಅಫ್ರೇಡ್ ಆಫ್ ಇಟ್. It creates a positive energy, so negative energy starts rippling back. So ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ರಿಪಲಿಂಗ್ ಇದಾಗುತ್ತೆ ಅಷ್ಟೇ. ಸೊ ಒನ್ಸ್ ಯು ಕ್ರಿಯೇಟ್ ಅ ರಿಪಲ್ ಆ್ಯಂಡ್ ದೆನ್ ಇಟ್ ಕೀಪ್ಸ್ ಇನ್ಕ್ರೀಸಿಂಗ್, ಅದು ಸ್ಟಾರ್ಟೆಡ್ ಎನರ್ಜಿ ಕೀಪ್ಸ್ ಬೌನ್ಸಿಂಗ್ ಬ್ಯಾಕ್. ಸೊ ನೀವು ಅದನ್ನು ಟ್ರಿಗರ್ ಮಾಡಬೇಕಾದ್ರೆ ಇಟ್ ಸ್ಟಾರ್ಟ್ ಶೋಯಿಂಗ್ ಇಟ್. ಸೊ ಇಟ್ ವಿಲ್ ಇನ್ಕ್ರೀಸ್ ಇಟ್ಸ್ ಪವರ್. ಇಟ್ ವಿಲ್ ಶೋ ಡಿಫ್ರೆಂಟ್ ಥಿಂಗ್ಸ್. ಒಂದು ಸೌಂಡ್ ಆಗಿರ್ಬೋದು, ಇಲ್ಲ ಮಾಡೋ ಇದಾಗಿರ್ಬೋದು, ಇಲ್ಲ ಸಾಮಾನುಗಳು ಉಳಿಸೋದಾಗಿರ್ಬೋದು. ಇಟ್ ಸ್ಟಾರ್ಟ್ ಶೋಯಿಂಗ್ ದಟ್ ಇಫ್ ಯು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ರೆ ದೆನ್ ಐ ವಿಲ್ ಶೋ ಯು ಮೋರ್ ಅನ್ನಂಗೆ ಇದು ಮಾಡುತ್ತೆ, ಭಯ ಬೆಳೆಸುತ್ತೆ. ಸ್ಟಾರ್ಟಿಂಗಲ್ಲಿ ಎವ್ರಿ ಎನರ್ಜಿ ವಾಂಟ್ಸ್ ಟು ಥ್ರೋ ಯು ಔಟ್ ಆಫ್ ದ ಹೌಸ್, ದ ಲೊಕೇಶನ್. ಸೊ ಅದರಿಂದ ಎಲ್ಲ ರೀತಿಯೂ ಭಯ ಬೀಳಿಸುತ್ತೆ. ಬಟ್ ಇಫ್ ದಟ್ ಅದರಲ್ಲೂ ಸಕ್ಸೀಡ್ ಆಗಿಲ್ಲ ಅನ್ನೋ ಇದರಲ್ಲಿ, ದೆನ್ ಇಟ್ ಸ್ಟಾರ್ಟ್ಸ್ ಲೈಕ್ ಇಟ್ ಮೇ ಫಿಸಿಕಲಿ ಹಾರ್ಮ್ ಯು ಆಸ್ ವೆಲ್ ಥ್ರೂ ಎನಿ ಅದರ್ ಲೈಕ್ ಏನಾದರೂ ಇರೋ ಸಾಮಾನು ಎತ್ತಾಗ್ಬೋದು, ಇಲ್ಲ ಫಿಸಿಕಲಿ ಇಟ್ ಕ್ಯಾನ್ ಹಾರ್ಮ್ ಯು. ಸರ್ಟನ್ ಎನರ್ಜೀಸ್ ಕ್ಯಾನ್ ಈವನ್ ಲೈಕ್ push you, scratch you out. One experience with a friend of mine happened. She was investigating in Goa in ಓಲ್ಡ್ ಪೋರ್ಚುಗೀಸ್ ಮನೆಯಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ರು. 5 ಜನ ಇದ್ದರು ಆ್ಯಂಡ್ 4 ಗೈಸ್ ಆ್ಯಂಡ್ 1 ಗರ್ಲ್. ಸೊ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಆಗಿತ್ತು. ಆ್ಯಂಡ್ ಹೋಗ್ತಾ ಒಂದು 30 ಮಿನಿಟ್ಸ್ ಆನ್ ಇನ್ವೆಸ್ಟಿಗೇಷನ್, ಡೋರ್ಗಳಾಗಲಿ ವಿಂಡೋಸ್ ಆಗಲಿ ಸ್ಟಾರ್ಟಿಂಗ್ ಎಲ್ಲ ಲಾಕ್ ಮಾಡಿದ್ರು, ಸ್ಟಾರ್ಟೆಡ್ ಡೂಯಿಂಗ್ ಅಗೇನ್. ಎಷ್ಟೋ ಈ ಥರ ಮಾಡಿ ಸಾಮಾನೆಲ್ಲ ಉರುಳಿಸಿ ಇವ್ರು ಹೋಗ್ದಿರೋ ಕಾರಣದಲ್ಲಿ ಇಟ್ ಐಡೆಂಟಿಫೈಡ್ ದ ವೀಕೆಸ್ಟ್ ಒನ್. ದಟ್ ಪರ್ಸನ್ ವಾಸ್ ವೆರಿ ವೀಕ್ ಬ್ಯಾಕ್ ದೆನ್. ಆ್ಯಂಡ್ ದೆನ್ ಅವ್ರಿಗೊಂದು ಇನ್ಸಿಡೆಂಟ್ ಆಗಿ ಫೀಲ್ಡಿಗೆ ನಂತರನೇ ಬಂದಿದ್ದು. ಸೊ ಆ ಇನ್ಸಿಡೆಂಟ್ ಆಗಿದ್ಮೇಲೆ ಇಟ್ ಸ್ಟಾರ್ಟೆಡ್ ಲೈಕ್ ಈಟಿಂಗ್ ಹರ್, ಸ್ಕ್ರಾಚಿಂಗ್ ಹರ್. ಆಚೆ ಬಂದು ನೋಡಿದ್ಮೇಲೆ ದೇ ಕುಡ್ ಸಿ ದ ಡ್ರೆಸ್ ವಾಸ್ ಇಂಟ್ಯಾಕ್ಟ್, ಬಟ್ ಒಳಗಡೆ ಲೈಕ್ ವೆನ್ ಶಿ ರಿಮೂವ್ ದ ಶರ್ಟ್ ಆ್ಯಂಡ್ ಎವ್ರಿಥಿಂಗ್, ದ ಬ್ಯಾಕಲ್ಲಿ ಸ್ಕ್ರಾಚಸ್ ಆಗಿರೋದು, ಈ ಹ್ಯಾಂಡಲ್ ಸ್ಕ್ರಾಚ್ ಆಗಿರೋದು, ದ ಫಿಸಿಕಲ್ ಇಂಪ್ಯಾಕ್ಟು ಇರುತ್ತೆ. ಬಟ್ ಇಟ್ ವಿಲ್ ಹ್ಯಾಪನ್ ಆಫ್ಟರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಇಟ್ ವಿಲ್ ಗಿವ್ ಯು ಸೈನ್ಸ್. ಆ ಸೈನ್ ನೀವು ಕನ್ಸಿಡರ್ ಮಾಡಿ ನಾವು ಆಚೆ ಬರ್ದಿರೋ ಹೋಗಿದ್ರೆ ಇಟ್ ವಿಲ್ ಸ್ಟಾರ್ಟ್ ಶೋಯಿಂಗ್ ಯು ಫಿಸಿಕಲಿ ಆಸ್ ವೆಲ್. ಇಟ್ ಕ್ಯಾನ್ ಹಾರ್ಮ್ ಯು ಆಸ್ ವೆಲ್. ಓಕೆ. ಸೊ ನೀವು ಹೇಳೋ ರೀತಿ ನೋಡಿದ್ರೆ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಜಾಗಗಳನ್ನ, ಕೆಲವೊಂದು ಸಂಗತಿಗಳನ್ನ ಇಟ್ ಹ್ಯಾಸ್ ಟು ರಿಮೈನ್ ಅನ್ಟಚ್ಡ್. ಆಲ್ ರೈಟ್. ಸೊ ಥ್ಯಾಂಕ್ ಯು ಅಜಯ್. ಐ ಥಿಂಕ್ ಇಟ್ ವಾಸ್ ಅ ಗ್ರೇಟ್ ಸೆಷನ್. ಆ್ಯಂಡ್ ನನಗೂ ಕೆಲವೊಂದು ಎಷ್ಟೊಂದು ಕ್ವೆಶನ್ ಮಾರ್ಕ್ಸ್ ಇತ್ತು. ಇವೊಂದು ನನ್ನ ಪರ್ಸ್ನಲಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ, ಅದನ್ನು ಹೇಳ್ಕೊಂಡಿದ್ದೀನಿ. ಎಲ್ಲೋ ಒಂದು ಕಡೆ ನನಗೆ ಆದಂಥ ಒಂದು ಕ್ವೆಶನ್ ಮಾರ್ಕ್ಸ್, ನನಗೆ ಆದಂಥ ಒಂದು ಕುತೂಹಲಗಳು, ಕ್ವೆಶನ್ಸ್ ಎಲ್ಲ ಇತ್ತು. ಆ್ಯಂಡ್ ಐ ಥಿಂಕ್ ಐ ಫೌಂಡ್ ಮೋಸ್ಟ್ ಆಫ್ ದ ಆನ್ಸರ್ ಟು ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಅಟ್ ರಹಸ್ಯ ವಿತ್ ಲಾಸ್ಯ. ಥ್ಯಾಂಕ್ ಯು. Thanks for calling me in, and I really enjoyed talking with you. I'm happy to answer everything, and even if there are more questions in the question and answer section, I'm happy to answer that as well. Thank you so much. My dear Mystic family, so ಇದಾಗಿತ್ತು ಇವತ್ತಿನ ಎಪಿಸೋಡ್. ಒನ್ ಆಫ್ ದಿ ಮೋಸ್ಟ್ ಟೆರಿಫಿಕ್ ಎನ್ಕೌಂಟರ್ಸ್ ಮಾಡಿದಂಥ ಅಜಯ್ ಜೊತೆ ಇವತ್ತು ನಾವು ಅವರ ಎಕ್ಸ್ಪೀರಿಯನ್ಸಸ್, ಅವರ ಕೇಸಸ್ನ ಶೇರ್ ಮಾಡಿಕೊಂಡು ಹಲವಾರು ಕಥೆನ ಕೇಳಿದ್ವಿ. ಸೊ ಈ ಎಪಿಸೋಡ್, ಈ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. And follow me on my Instagram page, Rahasya with Lasya. And stay with me, where mystery awaits.